ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಓದುಗ ಬಂಧುಗಳಿಗೆ, ಅದೇ ರೀತಿ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಶ್ರೋತೃ ಬಂಧುಗಳಿಗೆ ವಾರದ ಬಸಣ್ಣ ಜವಾರಿ ಬಸಣ್ಣ ಮಾಡೋ ನಮಸ್ಕಾರ. ಈ ಸಾರಿ 2 ಲೇಖನಗಳನ್ನು ಸೇರಿಸಿ ಒಂದು ವಿಡಿಯೋ ಮಾಡಾಕತ್ತೈತಿ. ಇದರಾಗ ಮೊಟ್ಟ ಮೊದಲದಾಗಿ ಆರೋಪಿ ಅನ್ನೋ ಶಬ್ದ ನೋಡ್ರಿ. ಆರೋಪಿ ಅಂದ್ಕೊಳ್ಳಿ ಕನ್ನಡದಾಗ ಏನೇನೋ ಅರ್ಥ ಆಗುತ್ತೆ, ಆದರೆ ಇಂಗ್ಲೀಷಿನ ROP ಅದು. ಅದೇ ರೀತಿ ಹೀಟ್ ಅಂತ ಅಂದ್ಕೊಳ್ಳಿ ಭಾಳ ಸಾಮಾನ್ಯವಾಗಿ ಬಳಸ್ತಾರೆ, ಆದರೆ ಆ ಹೀಟು ಈ ಬೆದೆಗೆ ಸಂಬಂಧ ಅನ್ನೋ ಗೊತ್ತು. ಇವೆರಡೂ ಲೇಖನಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕರ್ನಾಟಕ ರಾಜ್ಯ ಪಶುಪಾಲನಾ ಇಲಾಖೆ ಮುಖ್ಯಸ್ಥರು ಡಾಕ್ಟರ್ ಪಾಳೆಗಾರ್ ಹೇಳಿರೋ ವಿಡಿಯೋನು ಇದರಲ್ಲಿ ಸೇರಿಸಿದೆ. ಎಲ್ಲ ನೋಡಿ. ಕನ್ನಡ ಕನ್ನಡ ಕನ್ನಡ. ನಮಸ್ಕಾರ ಬಂಧುಗಳೇ. ಈಗ ಅದೇ ಆರೋಪಿ ಬಗ್ಗೆ ಇರುವಂಥ ಒಂದು ಲೇಖನ ಅಕ್ಟೋಬರ್ ತಿಂಗಳೊಳಗೆ ಬಂದಿತ್ತು. ಬಹಳ ಮಜಾ ಅನ್ನಿಸ್ತದೆ. ಈಗ ಅದ್ರ ಬಗ್ಗೆನೇ ಚರ್ಚೆ ಮಾಡೋಣಂತ್ರಿ. ಬಾಗಲಕೋಟೆಯಿಂದ ಶ್ರೀಮತಿ ಮಾಧವ ಅಂಬಿಗೇರ್ ಅನ್ನೋರು ಕಡಗೋಲ್ ಅಂಕಣದಾಗ ಒಂದು ಪ್ರಶ್ನೆ ಕೇಳಿದರು. ನಮ್ಮ ಆಕಳ ಈದ್ ಮ್ಯಾಗ ಮತ್ತು ಅದ್ರ ಮಾಸ ಬಿದ್ದಿದ್ದಿಲ್ರಿ, ದವಾಖಾನೆ ಅವ್ರನ್ನ ಕರೆಸಿ ತೋರಿಸಿದ್ರಿ. ಅವ್ರು ಏನೇನ ಮಾಡಿ ಮಾಸ ತೆಗೆದ್ರಿ. ಆದ್ರೆ ಅವ್ರ ಮೇಲಿನ ಅಧಿಕಾರಿಗೆ ಅವರು ಅವಾಗವಾಗ ಫೋನ್ ಮಾಡಿ ಇದು ಆರೋಪಿ ಕೇಸ್ರಿ ಅಂತ ಹೇಳೋದು ಕೇಳಿಸ್ತೈತ್ರಿ. ನಮ್ಮ ಆಕಳದ ಮಾಸ ಬೀಳೋದಕ್ಕೂ ಮತ್ತು ಈ ಆರೋಪಿ ಕೇಸ್ಗೂ ಏನು ಸಂಬಂಧ ತಿಳಿಲಿಲ್ಲರಿ. ಅಲ್ಲ, ಆಕಳ ಆರಾಮಿತ್ತು, ಮಲಕ ಹಾಕ್ತೈತ್ರಿ, ಹಿಂಗಾಗಿ ನಾ ಅವಾಗೇನು ತಲೆ ಕೆಡಿಸ್ಕೊಂಡಿದ್ದಿಲ್ರಿ. ಆದರೆ ಈಗ ಮತ್ತೆ ನನ್ನ ತಲೆ ಕಟ್ಟಿಯಾಕತ್ತೈತ್ರಿ. ಈಗ ಅವ್ರು ಹೇಳಿದ್ದು ಆ ಆರೋಪಿ ಎಂದು ಯಾರು, ಇದು ಚಿಂತೆ ಆಗೈತ್ರಿ ಅಂತ ಶ್ರೀಮತಿ ಮಾಧವ ಅಂಬಿಗೇರ್ ಅವರು ಬಾಗಲಕೋಟೆಯಿಂದ ಕೇಳಿದ್ರು ಒಂದು ಪ್ರಶ್ನೆಗೆ. ಅದಕ್ಕೆ ಜವಾರಿ ಬಸಣ್ಣ ಕೊಟ್ಟಂಥ ಉತ್ತರ ಹಿಂಗದ ನೋಡ್ರಿ ಶ್ರೀಮತಿ ಮಾಧವ ಅಂಬಿಗೇರ್ ಅವರೇ, ನಿಮ್ಮ ಪ್ರಶ್ನೆ ಹಾಗೂ ಮಾತು ಕೇಳಿ ತಡ್ಕೊಳಕ್ಕಾಗಲಾರದಷ್ಟು ನೆಗಿ ಬರಕತ್ತೈತ್ರಿ. ಆತಂಕ ಮಾಡ್ಕೋಬೇಡ್ರಿ. ನಿಮ್ಮ ಆಕಳ ಈಗ ಆರಾಮೈತಿ ಅನ್ನೋದು ಕೇಳಿ ಸಮಾಧಾನ ಆಯ್ತು. ಹೌದ್ರೆ, ಒಮ್ಮೆ ಏನಾಗ್ತೈತಿ, ಇಂಗ್ಲೀಷಿನ ಒಂದು ತಾಂತ್ರಿಕ ಶಬ್ದನ ಕನ್ನಡದಾಗ ಅರ್ಥೈಸಿಕೊಂಡ್ರೆ ಅರ್ಥ ಮಾಡೋಕ್ಕೆ ಹೋದ್ರೆ ಗೊಂದಲ ಆಕೈತಿ ಏನ್ರಿ. ಇಂಗ್ಲೀಷ್ನೊಳಗೆ ROP, ಇಂಗ್ಲೀಷಿನ ಕ್ಯಾಪಿಟಲ್ ಲೆಟರ್ಸು ROP, ಅದನ್ನು ರಿಟೆನ್ಷನ್ ಆಫ್ ಪ್ಲಸೆಂಟಾ ಅಂತ ಹೇಳ್ತಾರೆ. ಇದನ್ನು ಕನ್ನಡದಾಗ ಕೂಡ್ಸಿ ಓದಿದ್ರೆ ಆರೋಪಿ ಅಂತಲೇ ಹಾಕೈತಿ ರೀ. ಕರ ಹಾಕಿದ ಮ್ಯಾಗ ತಾಯಿ ಒಂದು ಏನು ಹಸು ಅಲಿಯ ಮೇಲೆ ಅದರದ್ದು ಮಾಸ ಅಥವಾ ಮಾಸ ಚೀಲ ಅಥವಾ ಸತ್ಯ ಅಥವಾ ಕಸ ಬೀಳದೇ ಇದ್ದರೆ ಆಗ ನಿಂತ್ಕೊಂಡಿತ್ತು ಅಂತಂದ್ರೆ ಅದಕ್ಕೆ ರಿಟೆನ್ಷನ್ ಆಫ್ ಪ್ಲಸೆಂಟಾ ಅಥವಾ ಈ ಆರೋಪಿ ಅಂತಲೇ ಕರೀತಾರೆ ರೀ. ಹಿಂದಕ್ಕೊಮ್ಮೆ ಡಾಕ್ಟರ್ ಗುರುರಾಜ್ ಮನಗೋಳಿ ಅನ್ನೋರು ಒಂದು ಲೇಖನ ಕೃಷಿ ಮಂಡಳಿ ಒಳಗೆ ಬರೆದಿದ್ರು. ಬೆಳ್ಳುಳ್ಳಿ ಆಕಳ ಹಿಂಡುವಲ್ದು ಎಂದು ಅವ್ರ ಲೇಖನದೊಳಗೆ ಬರೆದಿದ್ರಲ್ಲ, ನನಗೆ ಭಾಳ ಆಶ್ಚರ್ಯ ಆಯ್ತು. ಯಾಕಂದ್ರೆ ಅವಾಗ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡ್ತಿದ್ದೆ. ನಾನು ಒಬ್ಬ ಪಶು ಇದ್ದೆ, ಈ ಲೇಖನೂ ಒಬ್ಬ ಪಶು ಇದ್ದ ಲೇಖನ. ಅದ್ರಾಗ ಅವ್ರು ಈ ಬೆಳ್ಳುಳ್ಳಿ ಆಕಳ ಅಂತೇಳಿ ಕೇಳಿ ತಲೆ ಗಿಮ್ ಅಂದ್ಬಿಡ್ತು. ಯಾಕಂದ್ರೆ ಹೊಸ ತಳಿನ ಏನು, ಯಾವ ತಳಿದು, ಯಾವ ಜಾತಿದು. ಯಾಕಂದ್ರೆ ನಾನು ಒಬ್ಬ ಪಶುವೈದ್ಯ ಆಗಿರೋದ್ರಿಂದ ನನಗದು ಕುತೂಹಲಕ್ಕೆ ಇಳಿಸುತ್ತೆ. ಆಮೇಲೆ ಲೇಖನ ಓದ್ದಂಗೆಲ್ಲ ಅವರು ಯಾವ್ದಾರ ತಿಳಿಸಿ ಹೇಳಿದ್ರು. ಈ ಆಡುಭಾಷೆ ಒಳಗೆ ಕೆಲವೊಂದು ಶಬ್ದ ಈಗ ನೋಡ್ರಿ, ಬಳುವಳಿ ಅನ್ನೋದು ತವರು ಮನೆಯಿಂದ ಕೊಟ್ಟಂಥದ್ದು ಅಂತ ಅರ್ಥ ಬರುತ್ತೆ. ಬಳುವಳಿ ಕೊಟ್ಟಾರ ಅದನ್ನು ಆಡುಭಾಷೆಗೆ ಅವ್ರು ಹೇಳ್ಬೇಕಾದ್ರೆ ಬಳ್ಳುಳ್ಳಿ ಅಂತ ಹೇಳ್ತಿದ್ರಂತ. ಅಂದ್ರೆ ಹಿಂಗೆ ಒಂದು ಕುತೂಹಲಕಾರಿ ಕೆಳಿಸ್ಕೊಂಡು ಹೋಗುವಂಥ ಲೇಖನದ ಶೀರ್ಷಿಕೆ ಬರೆದವರು ಡಾಕ್ಟರ್ ಮನಗೋಳಿ ಅವರು. ಒಬ್ಬ ಜನಪ್ರಿಯ ವಿಜ್ಞಾನದ ಲೇಖಕರು. ಅವರು ಹೈನುಗಾರರನ್ನ ತಲುಪಿದ್ರು. ಈಗಲೂ ವೃತ್ತಿಯೊಳಗೇನೆ ಇದ್ದಾರೆ, ಗಾಯಕರು ಕೂಡ. ಆದರೆ ಇನ್ನು ಸ್ವಲ್ಪ ಲೇಖನಗಳನ್ನು ನಮ್ಮ ಕೃಷಿ ಮುನ್ನಡೆಗೆ ಅವರು ಬರೆದಿದ್ರೆ ಚಲೋ ಇತ್ತು. ಯಾಕೋ ಸ್ವಲ್ಪ ಕಡಿಮೆ ಮಾಡ್ಯಾರ. ಇರಲಿ ಶ್ರೀಮತಿ ಮದನ್ ಅವರೇ, ಈಗ ಈ ಹಸುಗಳಲ್ಲಿ ಮಾಸ ಯಾಕೆ ನಿಲ್ತೈತಿ ಎಂಬುದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿಬಿಡೋಣ. ಕರ ಹಾಕಿದ ಅಂದ್ರೆ 8 ರಿಂದ 12 ಗಂಟೆ ಒಳಗೆ ಸತ್ತೆ ಅಥವಾ ಮಾಸು ಚೀಲ ಬೀಳ್ದಿದ್ರೆ ಅದನ್ನು ಸತ್ತೆ, ಕಸ, ಮಾಸು ನಿಂತಿದೆ ಅಂತ ಹೇಳ್ತಾರೆ. ಹಿಂಗಾಗೋದು ಕೆಲವು ಸಂದರ್ಭ ಅದಾವ. ಎಂಥ ಸಂದರ್ಭದಾಗ ಅಂದ್ರೆ ಈಗ
5ನೇ ತಿಂಗಳ ನಂತರ ಕಂದು ಹಾಕಿರುವಂಥ ಕೆಲವೊಂದು ರೋಗ ಅದಾವ. ಈ ಬ್ರುಸೆಲ್ಲ, ಥೈಲೇರಿಯಾ, ಕಾಲು ಮತ್ತು ಬಾಯಿಬೇನಿ ರೋಗ, ಹಿಂಗೆ ಕ್ಷಯ, ಇವೆಲ್ಲ ಇದ್ದಾಗ ಮಾಸ ಬೀಳೋದಿಲ್ಲ ಸರಿಯಾಗಿ. ಇನ್ನು ಅವಳಿ ಕರ ಹುಟ್ಟಿದಾಗ ಮತ್ತು ಈಗ ಒಂದು ಹಿಂಡಿನ್ಯಾಗ ನಾವು ಎಲ್ಲ ಆಕಳ ಅಥವಾ ಎಮ್ಮೆ ಒಂದೇ ಸರಿ ಇದಕ್ಕೆ ಬರಲಿ ಅನ್ನೋದಕ್ಕೆ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟಿರ್ತೀವಲ್ಲ, ಆವಾಗ ರಕ್ತದೊಳಗೆ ಅನ್ನಾಂಗ ಅಂದ್ರೆ ವಿಟಮಿನ್ ಇ ಮತ್ತು ಸೂಕ್ಷ್ಮ ಖನಿಜಾಂಶ ಸೆಲಿನಿಯಂ ಕಡಿಮೆ ಇದ್ದರೆ ಸಿಜೇರಿಯನ್ ಆಪ್ರೇಷನ್ ಮಾಡಿದಾಗ ಈ ಮಾಸ ಬೀಳೋ ಸಂಭವ ಕಡಿಮೆ. ದನಗಳಿಗೂ ಸಿಜೇರಿಯನ್ ಅಂತ ಕೇಳ್ತೀರಿ, ಇದು ಬಹಳ ಮೊದಲಿಂದನೂ ಬಂದೈತಿ, ಬಹಳ ಉಪಯುಕ್ತನೂ ಆಗೈತೆ ರೀ. ಆಮೇಲೆ ಈಗ ಈಯಕ್ಕಿಂತ ಮೊದಲು ಕರ ಹಾಕೋದಕ್ಕೆ ಕೆಲವೊಂದು ಅಡಚಣೆ ಆಗ್ತಾವೆ. ಉದಾಹರಣೆಗೆ ಈಗ ನಿಶಕ್ತತೆ ಆಗಿರ್ತೈತಿ. ಎಂಥ ಕೇಸ್ನಾಗ ಈಗ 2 ತಲೆ ಕರ ಇತ್ತಪ್ಪ, ಆಮೇಲೆ ಕರ ತಲೆಯೊಳಗೆ ನೀರು ಸೇರಿತ್ತು ಅಂದ್ರೆ ಹೈಡ್ರೋಸೆಫೆಲಸ್ ಅಂತ ಹೇಳ್ತಲ್ಲ, ಇಲ್ಲ ಕರುವಿನ ಕಾಲು ಅಥವಾ ತಲೆ ಮಡಿಚಿರಿದ್ರೆ ಅಡ್ಸಿಕೊಂಡಿರ್ತಾವಲ್ಲ, ಅಂಥ ಹೊತ್ತಿನಾಗೆ ಸುಸ್ತಾಗಿ ದನಕ್ಕೆ ಅದು ಮಾಸ ಬೀಳದಂಥ ಪರಿಸ್ಥಿತಿ ಎದುರಾಗಿರುತ್ತೆ. ಈಗ ನಮ್ಮ ಕೆಲಸರು ಭಾಳ ಮಂದಿ ಏನು ಮಾಡ್ತಾರೆ, ಆಕಳನ ಅಡ್ಡಾಡಕ್ಕೆ ಬಿಟ್ಟಿರ್ತಾರೆ, ಖರೆ ಕೆಲವ್ರು ಕಟ್ಟಿದಲ್ಲೇ ಕಟ್ಟಿ ಹಾಕಿರ್ತಾರಲ್ಲ, ಅಂಥ ಹೊತ್ತಿನಾಗ ಆ ಶಕ್ತಿ ಸಾಲದಕ್ಕೆ, ಗರ್ಭಕೋಶದಿಂದ ಹೊರಗೆ ಹಾಕೋ ಶಕ್ತಿ ಸಾಲದಕ್ಕೆ ಮಾಸ ಉಳ್ಕೊಂಡಿರ್ತೈತಿ. ಭಾಳ ದುರಂತ ಅಂದ್ರೆ ಈ ಗರ್ಭಕೋಶ ಸುರುಳಿ ಹೊಂದಿರ್ತೈತಿ, ಅಂದರೆ ಟಾರ್ಷನ್ ಆಗಿತ್ತಂದ್ರೆ, ಆಮೇಲೆ ಹಾರ್ಮೋನ್ ಕೊರತೆ ಇದ್ರೆ ಅಥವಾ ಹಾರ್ಮೋನ್ಗಳದ್ದು ಏರ್ಪೇರು ಉತ್ಪತ್ತಿಯೊಳಗೆ ಅಂದ್ರೆ ನಿಷ್ಪತ್ತಿಯೊಳಗೆ ಏರ್ಪೇರು ಆದಾಗ ಒಮ್ಮೊಮ್ಮೆ ದೊಡ್ಡ ಕರ ಹುಟ್ಟಿತು ಅಂದ್ರೆ ಆಗುವಂಥ ತೊಂದರೆಯಿಂದ ಇದು ಏನೈತಿ ನಿಶಕ್ತಿ ಉಂಟಾಗಿರ್ತೈತಲ್ಲ, ಆವಾಗ ಈ ಮಾಸ ಬಿದ್ದಿರೋದಿಲ್ಲ. ರಕ್ತದಾಗ ಗ್ಲೂಕೋಸ್ ಅಂಶ ಕಮ್ಮಿ ಆದ್ರೆ, ಕ್ಯಾಲ್ಸಿಯಂ ಅಂದ್ರೆ ಸುಣ್ಣದ ಅಂಶ ಕಡಿಮೆ ಆದ್ರೆ, ಆಕ್ಸಿಟೋಸಿನ್ ಹಾರ್ಮೋನ್ ಕಡಿಮೆ ಆದ್ರೆ, ಅಥವಾ ಈಗ 6ನೇ ತಿಂಗಳ ನಂತರ ಗಬ್ಬಿತ್ತಂದ್ರೆ ದನಕ್ಕೆ ಗರ್ಭಾಶಯಕ್ಕೆ ಹೊಡೆತು ಬಿದ್ದಿದ್ರೆ, ಹೆಂಗೆ ಹಾದಾಡಿರ್ತಾವೆ ದನ, ಕಾದಾಡಿರ್ತಾವೆ, ಗುದ್ದಾಡಿರ್ತಾವೆ, ಜಿಗದಾಡಿರ್ತಾವೆ, ಅಂಥ ಹೊತ್ತಿನಾಗ, ಇಲ್ಲ ವಯಸ್ಸಾಗಿತ್ತಪ್ಪ ಒಂದು ಹಸುಗೆ ಅಥವಾ ಎಮ್ಮಿಗೆ ಅಂದ್ರೆ ಮುದಿರ ಹಸು ಅಂತ ಹೇಳಿದ್ವಿ, ಒಮ್ಮೊಮ್ಮೆ ಕೆಲವೊಮ್ಮೆ ಬೇಸಿಗೆ ಒಳಗೂ ಸಹಿತ ಮಾಸ ಬೀಳೋದು ಸ್ವಲ್ಪ ತಡ ಹಾಕಿರ್ತೈತಿ ಅಥವಾ ತೊಂದರೆ ಆಗಿರುತ್ತೆ. ಗಂಡು ಕರ ಹುಟ್ಟಿದ ಸಹಿತ ಮಾಸ ನಿಲ್ಲೋದು ಹೆಚ್ಚು ಅನ್ನೋದು ಕೆಲವರು ಅನುಭವಕ್ಕೆ ಬಂದೈತಿ. ಇದು ದಾಖಲೆ ಮಾಡ್ಯಾರ. ಇದರ ಬಗ್ಗೆ ಏನು ವಿಶೇಷವಾದ ಗಮನ ಕೊಡ್ಬೇಕಂತಿಲ್ಲ. ಹಂಗಾರೆ ಈಗ ಮಾಸ ನಿಂತೈದೆಪ್ಪ ಈ ಒಂದು ಇದರಾಗ ಹಸು ಅಥವಾ ಎಮ್ಮೆ ಒಳಗಂದ್ರೆ ಅದರ ಮಾಲೀಕರಿಗೆ ಏನು ಗಮನ ಕೊಡಬೇಕು? ಕೆಲವರು ಏನು ಮಾಡ್ತಿರ್ತಾರೆ ಅಂದ್ರೆ, ಈಗ ಜೋತಾಡ್ತಿರ್ತಾರೆ ಅದು ಮಾಸ, ಅದಕ್ಕೆ ಕಸಬರ್ಗಿ, ದೊಣ್ಣಿ ಅಥವಾ ಕಲ್ಲು ಅಥವಾ ಗೂಟ ಯಾವುದಾರು ಇಂಥದ್ದೊಂದು ಭಾರವಾದ ವಸ್ತುನ ಕಟ್ತಾರೆ. ಅಂಥ ಭಾರವಾದ ವಸ್ತುಗಳನ್ನು ಕಟ್ಟಲೇಬಾರ್ದು. ಯಾಕಂದ್ರೆ ಅದರಿಂದ ಆ ವಜ್ಜಾಕ ಗರ್ಭಕೋಶದ ಒಳಗಿನ ಪೊರೆಯಿಂದ ಏನು ಲೋಳ್ಪೊರೆನೇ ಕಿತ್ಕೊಂಡು ಬಂದು ಅಂದ್ರೆ ರಕ್ತಸ್ರಾವ ಭಾಳ ಆಗ್ತೈತಿ, ತ್ರಾಸ ಆಗ್ತೈತಿ. ಏನು ಮಾಡಬೇಕು? ಕರ ಹಾಕಿದ 8ರಿಂದ 12 ತಾಸಿನೊಳಗೆ ಮಾಸ ಬೀಳ್ದಿದ್ರೆ ಪಶು ಇದನ್ಯಾರು ಪಡಿಬೇಕಾಗ್ತೈತಿ. ಅಲ್ಲಿ ತನಕ ಏನು ಮಾಡೋದು ಅಂದ್ರೆ, ಆ ಕಚ್ಚೆಯಿಂದ ಏನು ಹೊರಗೆ ನೇತಾಡ್ತಿರ್ತಲ್ಲ ಮಾಸ, ಅದನ್ನು 1-2 ಇಂಚ್ ಬಿಟ್ಟು ನೀವೇ ಕತ್ತರಿಸ್ಬೋದು. ಯಾಕಂದ್ರೆ ಮಾಸಕ್ಕೆ ಜೀವ ಇರೋದಿಲ್ಲ, ಅದೇನು ತೊಂದರೆ ಇಲ್ಲ, ಅದು ಉಳಿದದ್ದು ತಾನ ಬೀಳ್ತಿರ್ತೈತೆ. ಆಮೇಲೆ ಅದ್ರ ಅಲ್ಲಿ ತನಕ ಆ ಹಿಂದೆ ಕಚ್ಚಿಯಿಂದ ಹೊರಗೆ ಇಳಿ ಬಿದ್ದಿರೋ ಮಾಸ ಕಟ್ ಮಾಡಿದ್ಮೇಲೆ ಸ್ವಚ್ಛಗೆ ತೊಳೆದು ಬೇಸಿಗೆ ಅದಕ್ಕೆ ಒರೆಸಿ ಆಮೇಲೆ ಕೆಚ್ಚಲ ತೊಳೆದು ಕರನ ನಾವು ಹಾಲು ಕುಡಿಯೋಕೆ ಬಿಡಬೇಕಾಗ್ತದೆ. ಈಗ ಆ ಹೊರಗೆ ನೀತಾಡುವಂಥದ್ದು ಇದನ್ನು ಸಹಿತದಾಗ ಲಕ್ಷದಾಗ ಕೊಡ್ಬೇಕಾಗ್ತದೆ. ಏನು ಮಾಡ್ತಾವೆ ಅಂದ್ರೆ, ಈ ಕಾಗಿ, ನಾಯಿ, ಬೆಕ್ಕು ಇಂಥವು ಕಾಟ ಕೊಡ್ತಿರ್ತಾವೆ, ಕಚ್ತಿರ್ತಾವೆ. ಅದಕ್ಕೆ ಸ್ವಚ್ಛ ಇರ್ಬೇಕು. ಅದು ಮಡಿಲು ಮತ್ತು ಕೆಚ್ಚಲಿನ ಭಾಗನ ಚಲೋ ಹೊತ್ನಾಗ ಅದು ಸ್ವಚ್ಛ ಇಡಬೇಕಾಗುತ್ತೆ, ಒರೆಸ್ಬೇಕಾಗತ್ತೆ. ಒಮ್ಮೊಮ್ಮೆ ಹಂಗೆ ಬಿಡಬಾರ್ದು, ಒಮ್ಮೊಮ್ಮೆ ಹೊಚ್ಚನು ಬಿಡಬೇಕಾಗತ್ತೆ ಒಂದೊಂದು ಸಾರಿ, ಯಾಕಂದ್ರೆ ಈ ಕಾಗಿ ಕುಕ್ಕಬಾರ್ದು ಅನ್ನೋದಕ್ಕೆ. ಆಮೇಲೆ ಈ ಮಾಸ ತೆಗಿಬೇಕಾದಾಗ ಪಶುವೈದ್ಯರು ಏನು ಮಾಡ್ತಾರೆ ಅಂದ್ರೆ, ಒಂದು ರಬ್ಬರ್ದು ಗ್ಲೌಸ್ ಹಾಕ್ಕೊಂಡು ಆ ಮಾಸನ ತೆಗಿತಾರೆ. ಆದರೂ ಯಾವ ಕಾರಣಕ್ಕೂ ಬಲವಂತದಿಂದ ಒತ್ತಾಯ ಮಾಡಿ ಮಾಸ ತೆಗೆದು ಸಾಲದು. ಇನ್ನು ದೇಶಿ ಔಷಧಿ ಬಗ್ಗೆ ಅಥವಾ ಮನೆ ಮದ್ದಿನ ಬಗ್ಗೆ ಅವರವರ ಅನುಭವಕ್ಕೆ ಬಿಟ್ಟದ್ದೈತಿ. ಮನೆ ಮದ್ದು ಅಥವಾ ಗೌಟಿ ಮಾಡೋದು ನನಗೆ ಯಾಕೋ ಅಷ್ಟೊಂದು ಎಲ್ಲ ಹೊತ್ತಿನಾಗೂ ಸರಿ ಅಂತ ಅನಿಸೋದಿಲ್ಲ. ಕಾದು ನೋಡುವಂಥ ತಂತ್ರನ ಇಲ್ಲಿ ನೋಡಬೇಕಾಗ್ತದೆ, ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಕೆಲವು ಏನಕ್ಕವ ಕಾಗಿ ಕುಡೋದಕ್ಕೂ ಟೊಂಗಿ ಬೀಳೋದಕ್ಕೂ ಸರಿ ಹೋಗಿ ತಮ್ಮ ಗಾವಟಿ ಔಷಧದಿಂದ ಹಂಗಾಯ್ತು ಚಲೋ ಆಯ್ತು ಅಂತ ಕೆಲವ್ರು ಹೇಳ್ಕೊತಿರ್ತಾರೆ. ಯಾವುದೇ ಇರಲಿ ಬಿಡ್ರಿ, ನಿಸರ್ಗದ ನಿಯಮ ಮೀರಿ ಯಾವ ಪದ್ಧತಿಯಿಂದಲೂ ಹಸುವಿನ ತೊಂದರೆ ನಿವಾರಣೆ ಆಗೋದಿಲ್ಲ. ಅದಕ್ಕೊಂದು ನೇಮ ಇದ್ದೇ ಇರ್ತೈತಿ. ಸರಿ, ಒಂದು ವೇಳೆ ಮಾಸ ಬೀಳದ ಹೋದ್ರೆ ಏನಾಗುತ್ತೆ ಅಂತ ಕೇಳ್ತೀರೇನು? ಆವಾಗ ದನ ಸರಿಯಾಗಿ ಹುಲ್ಲಾಗಲಿ ಆಹಾರ ಆಗಲಿ ಏನೂ ತಿನ್ನೋದಿಲ್ಲ, ಯಾಕಂದ್ರೆ ಹಸಿವಿನ ಕಮ್ಮಿ ಇರುತ್ತೆ.
ಹಾಲು ಕೊಡೋದು ಕಡಿಮೆ ಆಗಿರುತ್ತೆ. ಹಿಂಗೆ ಗರ್ಭಾಶಯ ಮತ್ತು ಮೊದಲನೇ ಸ್ಥಿತಿಗೆ ಬರ್ಬೇಕಾದ್ರೆ 11 ದಿವಸ ಬೇಕಾಗುತ್ತೆ. ಅಂಥ ಹೊತ್ತಿನಾಗ ನಂಜಾಗೋ ಚಾನ್ಸ್ ಇರ್ತೈತೆ ಗರ್ಭಾಶಯ. ಆಮೇಲೆ ಒಮ್ಮೊಮ್ಮೆ ಅದು ಬೆದಿಗೆ ಬಂದಾಗ ಕಟ್ಕೋಬೇಕಾದ್ರೆ ಅನೇಕ ಸಾರಿ ಮತ್ತೊಮ್ಮೆ ಯಾವಾಗಾರು ಬೆದಿಗೆ ಬಂತಂದ್ರೂ ಅದಕ್ಕೆ ಕೃತಕ ಗರ್ಭಧಾರಣೆ ಹೆಚ್ಚು ಬಾರಿ ಮಾಡಬೇಕಾಗತ್ತೆ. ಆಮೇಲೆ ಅದರಿಂದ ಪರಿಣಾಮ ಏನಾಗುತ್ತೆ ಅಂದ್ರೆ ಒಂದು ಕರದಿಂದ ಇನ್ನೊಂದು ಕರ ಹುಟ್ಟುವ ಅಂತರ, ಕರಾವಿನ ಅಂತರ ಹೆಚ್ಚಾಗಿರ್ತೈತಿ. ಇನ್ನು ಗರ್ಭಕೋಶದಾಗ ಹೆಚ್ಚು ಸೂಕ್ಷ್ಮ ಕ್ರಿಮಿಗಳು ಇರೋದ್ರಿಂದ ರೋಗ ತಡೆಯುವಂಥ ಶಕ್ತಿ ಕುಗ್ತೈತಿ. ಕೆಲವು ದನದಾಗ ಏನಾಗಪ್ಪ ಅಂದ್ರೆ ಹಾಲಿನ ಇಳುವರಿ ಭಾಳ ಕಡಿಮೆ ಆಗಿಬಿಡ್ತೈತಿ, ಕೆಚ್ಚಲು ಬರುತ್ತೆ. ಆಮೇಲೆ ಪರಿಮಳ ರೋಗ ಅಂದರೆ ಕಿಟೋಸಿಸ್ ಅನ್ನೋಂಥ ರೋಗನೂ ಬರ್ತೈತಿ. ಆ ಲೇಖನದೊಳಗೆ ಏನಾಗತ್ತೆ, ಒಂದು QR ಕೋಡ್ ಕೊಟ್ಟೈತಿ. ಅದನ್ನು ನಾವು ಸ್ಕ್ಯಾನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಅಜ್ಞಾತ ಮೂಲಜನ್ಯ ಜ್ವರದಿಂದನೂ ಕೆಲವೊಂದು ಬಳಲ್ತವೆ ಒಂದು ವೇಳೆ ಮಾಸು ಬಿದ್ದಿರ್ದಿದ್ರೆ ಅಂತ ಹೇಳಿರ್ತಾರೆ. ಇನ್ನು ಆ QR ಕೋಡ್ ಸ್ಕ್ಯಾನ್ ಮಾಡಿದರೆ ಅದರ ಈ ಅಜ್ಞಾತ ಮೂಲಜನ್ಯದ ಜ್ವರದ ಮೂಲಗಳ ಒಂದು ಏನೈತೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತೈತಿ. ಒಟ್ಟಿನೊಳಗೆ ಏನು ರೀ, ಇವೆಲ್ಲ ತಾಯಿ ಮತ್ತು ಏನು ಹಸು ಅಂತ ಅಥವಾ ಎಮ್ಮೆ ಅಂತೀವಲ್ಲ, ಅದು ಆರೋಗ್ಯನ ಹದಗೆಡಿಸುತ್ತೆ ಮತ್ತು ಆರ್ಥಿಕವಾಗಿ ಅಪಾರ ಹಾನಿ ಮಾಡ್ತೈತಿ. ಮತ್ತು ಇನ್ನೊಂದು ಶ್ರೋತೃಗಳೇ, ಓದುಗ ಬಂಧುಗಳೇ, ಇವೆಲ್ಲಕ್ಕಿಂತ ಭಯಂಕರ ಆದದ್ದು ಅಂದರೆ ಮೂಢನಂಬಿಕೆ. ಮಾಸ್ ಬೀಳುವವರೆಗೂ ಕರುಗಳಿಗೆ ಹಾಲನ್ನು ಕುಡಿಸಿದವರು ಇರ್ತಾರೆ. ಇದು ತಪ್ಪು. ಗಿಣ್ಣದ ಹಾಲು ಕರುವಿನ ಪಾಲಿಗೆ ನಿಸರ್ಗ ಕಟ್ಟಿಕೊಟ್ಟಂಥ ಬುತ್ತಿ. ಇನ್ನೊಮ್ಮೆ ಹೇಳಬೇಕಾಗತ್ತೆ, ಇದನ್ನು 10 ಸಾರಿ ಹೇಳೋಕ್ಕೂ ನನಗೇನು ಬೇಸರಿಲ್ಲ. ಗಿಣ್ಣದ ಹಾಲು ಕರುವಿನ ಪಾಲಿಗೆ ನಿಸರ್ಗ ಕಟ್ಟಿಕೊಟ್ಟಂಥ ಅಮೃತ ಬುತ್ತಿ ನೋಡ್ರಿ. ಇದು ಮನುಷ್ಯರೊಳಗೆ ಒಂದು ವೇಳೆ ಗಿಣ್ಣದಲ್ಲಿ ಕುಡಿಸ್ಲಿಕ್ಕಂದ್ರೆ ಅದಕ್ಕೆ ನಾವು ಪಾಪ ಅಂತ ಹೇಳ್ತೀವಿ, ಕೂಸಿಗೂ ತ್ರಾಸ ಆಗಿರುತ್ತಲ್ಲ. ಹಂಗೆ ಈ ಕರಕ್ಕೆ ನಾವು ಗಿಣ್ಣದಲ್ಲಿ ಕುಡಿಸ್ಲಿಲ್ಲ ಅಂದ್ರೆ ಅದು ಕೂಡ ಪಾಪನ ಅಂತ ನಾವು ಎಣಿಸ್ಬೇಕಾಗತ್ತೆ. ಹಂಗೆ ಮೂಢನಂಬಿಕೆಯಿಂದ ಈ ಕರುವಿಗೆ ಗಿಣ್ಣದಲ್ಲಿ ಕುಡಿಸ್ತಿದ್ರೆ ಈ ಪಾಪಕ್ಕೆ ನಾವು ಈಡಾಗಬೇಕಾಗತ್ತೆ. ಅದಕ್ಕೆ ಕರ ಹುಟ್ಟಿದ ಕೂಡಲೇ ಏನೈತಿ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ, ಎಷ್ಟು ಗಿಣ್ಣದ ಹಾಲು ಅದು ಕುಡಿತಿದ್ದೋ ಅಷ್ಟು ಗಿಣ್ಣದ ಹಾಲನ್ನು ಅದಕ್ಕೆ ನಾವು ಕುಡಿಸ್ಬೇಕಾಗತ್ತೆ. ಅದು ನಾಳಿನ ಕಾಮಧೇನು ಕರು ಅಂದರೆ ಅದು ಸದೃಢವಾಗಿ ಬೆಳಿಬೇಕಾದ್ರೆ ಗಿಣ್ಣದ ಹಾಲು ಅವಶ್ಯ ಐತಿ. ಅದಕ್ಕೆ ರೋಗ ನಿರೋಧಕ ಶಕ್ತಿ ಅಗದಿ ತೋಬಡ ಅದಕ್ಕೆ ಶಕ್ತಿ ಸಿಗುತ್ತೆ. ನೋಡ್ರಿ, ಹುಟ್ಟಿದ 10-15 ನಿಮಿಷದಾಗ ಎದ್ದು ಓಡಾಡೋಕ್ಕೆ ಚಾಲು ಮಾಡ್ತೀವಿ, ಚಿನ್ನಟಿಗೆ ತೆಗಿತಾವೆ ಕರ, ಹೌದಲ್ಲ. ಹೀಗಾಗಿ ಕರಕ್ಕೆ ನಾವು ಗಿಣ್ಣದ ಹಾಲು ಕೊಡಬೇಕು. ಅಲಕ್ಷಿತದಿಂದ ಕೊಡಲಿಲ್ಲ, ಒಂದು ವೇಳೆ ಅದು ಸಾವಾತು ಬೇರೆ ಕಾರಣದಿಂದ, ಯಾವುದೇ ಕಾರಣದಿಂದ ಅಂದರೆ ಈ ಕರುವಿನ ಅನಾರೋಗ್ಯ ಅಥವಾ ಸಾವು ಮತ್ತು ಅದೇ ದೊಡ್ಡ ಲುಕ್ಸಾನಿಗೆ ಕಾರಣ ಆಗ್ತೈತಿ. ಆಗ ನಮ್ಮ ಮನಸ್ಸಿಗೆ ನಮ್ಗೆ ಅನಿಸುತ್ತೆ, ನಮ್ಮ ನಷ್ಟಕ್ಕೆ ಮತ್ತೆ ಯಾರನ್ನೂ ಆರೋಪಿ ಮಾಡೋದಾಗೋದಿಲ್ಲ, ನಾವೇ ಆರೋಪಿ ಹಾಕೀವಿ ಅಂತ ಜವಾರಿ ಬಸಣ್ಣ ಮಾರ್ಮಿಕವಾಗಿ ಉತ್ತರ ಕೊಟ್ಟರು. ಆಯಿತು, ಇನ್ನು ಮುಂದಿನ ನಾವು ಲೇಖನಕ್ಕೆ ನಾನು ಇದನ್ನು ಲಿಂಕ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಬಂಧುಗಳಿಗೆ ಜವಾರಿ ಬಸಣ್ಣ ನಮಸ್ಕಾರಗಳು. ಈ ಕನ್ನಡ ಪಶುವೈದ್ಯಕೀಯದಲ್ಲಿ ಬೆದೆ ಅಂತ ಅನ್ನೋದು ನಿಮ್ಮ ಸೌತಲ್ಲಿ, ನಮ್ಮಲ್ಲಿ ಏನೋ ಬಂದಿದೆ ನಸಿ ಬಂದೈತೆ ಅಂತಾರೆ. ನಸಿ ಅಂದ್ರೇನು, ಬೆದೆ ಅಂದ್ರೇನು ಒಬ್ರಿಗೂ ಗೊತ್ತಾಗೋದಿಲ್ಲ. ಈ ನಮ್ಮ ಕಡೆಯವ್ರು ಬಂದು ನಸಿ ಬಂದೈತೆ ಸಾಹೇಬ್ರು ಅಂತಂದರೆ ಇವ್ರು ಬಾಯಿ ತಗೊಂಡು ನಿಂತ್ಕೊತಾರೆ. ನಮ್ಮ ಕಡೆಯವ್ರು ಕೆಳಗಡೆ ಹೋದಾಗ ಬೆದೆಗೆ ಬಂದೈತೆ ಅಂತಂದರೆ ಅದು ಒಂದು ಸ್ವಲ್ಪ ಇದು ಆಗುತ್ತೆ. ಅದನ್ನೆಲ್ಲ ಅರ್ಥ ಕೂಡ ಇವತ್ತಿನ ದಿವಸ ನಾನು ಇವತ್ತು ಯಾರೋ ನಮ್ಮ ಬಾಲನಗೌಡ ಡಾಕ್ಟರ್ ಹೇಳಿದರು, ಇಲ್ಲ ಸರ್ ಈಗ ವೆಟರ್ನರಿ ಕಾಲೇಜಿಗೆ ಒಂದು ಕೋರ್ಸು ಮಾಡಿಬಿಟ್ಟಿದ್ದಾರೆ, ಆ ವರ್ಡ್ಸ್ ಅರ್ಥ ಆಗೋ ಸಲುವಾಗಿ ಒಂದು ಕನ್ನಡ ಒಂದು ಕೋರ್ಸು ಮಾಡಿದ್ದಾರೆ ಅಂತಂದರು. ಮತ್ತು ನಾವಿದ್ದಾಗಲೇ ಏನೋ ಆ ಥರ ಕೋರ್ಸ್ ಏನು ಇದ್ದಿದ್ದಿಲ್ಲ. ಯಾಕಂತಂದರೆ ಈ ವರ್ಡಿಂಗ್ಸ್ ಏನಿದೆಯಲ್ಲ, ಈ ಸಾಹಿತ್ಯ ಅನ್ನೋದೇನದು ಇದು ಎಲ್ಲ ಹಾಸುವಕ್ಕಾಗಿ ಹೋಗ್ತಾ ಇದೆ. ಪ್ರತಿಯೊಬ್ಬರು ಒಂದೊಂದು ವರ್ಡ್ಸು, ಈಗ ನಾವು ಎಷ್ಟೋ ಸಲ ಮೀಟಿಂಗಲ್ಲಿ ಹೇಳ್ತಾ ಇದ್ದೀವಿ, ನಾವು ಹೇಳೋದು ಒಂಥರ ಗೊರಸು ಅಂತ ಬರೀರಿ ಅಂತ ಹೇಳ್ತಾರೆ, ಗೊರ್ಸ್ಲು ಅಂತಾರೆ. ನಾವು ಅದಕ್ಕೆ ಏನಂತ ಕೊಳಗ ಅಂತ ಹೇಳ್ತೇವೆ. ಕೊಳಗ ಅಂತ ಬರೀಬೇಕು, ಗೊರ್ಸು ಅಂತ ಬರೀಬೇಕು, ಅದು ಕನ್ಫ್ಯೂಸ್ ಆಗ್ಕೊಂತವೆ. ಕೆಲವೊಂದು ವರ್ಡ್ಸ್ ಈಗ ನಿಮಗೂ ಕೂಡ ಗೊತ್ತಾಗೋದಿಲ್ಲ. ಅವ್ರು ಬಂದು ಬೀಜ ತುಂಬ್ಸಾಕೆ ಬಂದೇವ್ರಿ, ಬೀಜ ತುಂಬ್ಸಾಕೆ ಬಂದೇವಿ ಅಂತ ಹೇಳ್ತಾರೆ.
ಬೀಜ ಅಂದರೆ ಏನು ಇದು ಅದು ಅರ್ಥನೂ ಆಗೋದಿಲ್ಲ. ನಮ್ಮ ಕಡೆ ಎಲ್ಲ ನಾವು ಸೆಮೆನ್ ಹಾಕಕ್ಕೆ ಬಂದೇವೆ ಅಂತ ಅಂದ್ಬಿಡ್ತಾರೆ. ಅಂದರೆ ಇಂಗ್ಲೀಷು ಕನ್ನಡ ಕರೆಕ್ಟ್ ನಮ್ಗೆ ಇದನ್ನ ವರ್ಡಿಂಗ್ಸ್ ಇದು ಸಪೋಸ್ ಬೀಜ ಈಗ ಏನಂತಂದ್ರೆ ನಂದಿನಿ ಸ್ಪರ್ಮ್ ಸ್ಟೇಷನ್ ಅಂತ ಇಂಗ್ಲೀಷ್ನಾಗ ಈಸಿಯಾಗಿ ಹೇಳ್ಬಿಡ್ತೇವೆ. ನಂದಿನಿ ಬೀಜ ಕೇಂದ್ರ ಅಂತ ಅಂದ್ಬಿಟ್ರೆ ಎಲ್ಲಿ ಐತಿರಿ ಅಂತ ಕೇಳ್ತೇವೆ. ನಮ್ಮ ನಂದಿನಿ ಸ್ಪರ್ಮ್ ಸ್ಟೇಷನ್ ಅಂತಂದ್ರೆ ಇಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡ್ತೇವೆ. ಈ ರೀತಿಯಾಗಿ ಈ ಗೊಂದಲಗಳನ್ನು ತಪ್ಪಿಸೋ ಸಲುವಾಗಿ ನಮ್ಮ ಸಾಹಿತ್ಯ ಪರಿಷತ್ತು, ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಯೂನಿವರ್ಸಿಟಿ ಏನು ಕೋರ್ಸ್ ತಂದಿದ್ದಾರೆ, ಈ ಕೆಲವೊಂದು ವರ್ಡಿಂಗ್ಸ್ ಅವ್ರಿಗೆಲ್ಲ ಕೊಟ್ಟರೆ ನಮ್ಮ ಮುಂದೆ ಡಾಕ್ಟರ್ಸ್ ಏನಾಗಿ ಬರ್ತಾರೆ ಪೀಳಿಗೆಗಳು, ಅವ್ರಿಗೆ ಇದು ಅನುಕೂಲ ಆಗುತ್ತೆ. ಅಂಥವೆಲ್ಲ ವಿಷಯಗಳು ಕೂಡ ಭಾಳಷ್ಟು ನಾವು ಸೇರಿಸಿದ್ರೆ ಅದು ನೀವು ಚರ್ಚೆ ಆಗುತ್ತೆ. ಅದು ನಿಮ್ಮ ಒಂದು ಇದನ್ನು ನೀವು ಇದಕ್ಕೆ ಕೊಡ್ತೀರಿ. ನಮ್ಮಲ್ಲಿ ಭಾಳಷ್ಟು ಜನ ಕವಿಗಳು ಇದ್ದಾರೆ. ಆಮೇಲೆ ಇದ್ರ ಬಗ್ಗೆ ಆಸಕ್ತಿ ಇದ್ದಂಥ ಇದೇನದು ವಿಷಯ ಬರೀಲಿಕ್ಕೆ, ಬುಕ್ಸ್ ಬರೀಲಿಕ್ಕೆ, ಪುಸ್ತಕ ಬರೀಲಿಕ್ಕೆ ಭಾಳಷ್ಟು ನಮ್ಮಲ್ಲಿ ಇದ್ದಾರೆ. ಇದರಲ್ಲಿ ಹಿಂದೆ ಫಸ್ಟ್ ಅವ್ರು ನಡೀತಾ ಇದ್ದಾಗ ನಮ್ಮ ಮುಗುಳಿಯವರು ಭಾಳ ಇದ್ರ ಬಗ್ಗೆ ಇದು ಮಾಡ್ತಾಯಿದ್ರು. ಮುಗುಳಿ ಅಂತ ಒಬ್ಬರಿದ್ದರು, ಅವ್ರು ಡಾಕ್ಟ್ರು ಇಲ್ಲಿ ಇಲ್ಲಿದ್ದಾರೆ, ಇದ್ದಾರೆ. ಅವರು ಕನ್ನಡ ಮಾತಾಡೋದು ಕನ್ನಡದಾಗ ಹೇಳೋದಲ್ಲ. ಅದು ನಾವೆಲ್ಲ ನಗ್ತಿದ್ವು ಅವಾಗ. ಅವರು ಅಷ್ಟೊಂದು ಆಸಕ್ತಿ ವಹಿಸಿ ಕನ್ನಡದ ಬಗ್ಗೆ ಅವರು ಅವಾಗ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅವರು ಕನ್ನಡ ಬರೀತಾ ಇದ್ರು, ಕನ್ನಡಕ್ಕೆ ಮತ್ತು ಅದು ಹಿಂದೆ ಒಂದು ಪತ್ರಿಕೆ ಬರ್ತಿತ್ತು, ಅದಕ್ಕೆಲ್ಲನೂ ಇದು ಮಾಡ್ಕೊಳ್ತಾ ಇದ್ರು. ಈಗ ಭಾಳಷ್ಟು ಜನ ನಮ್ಮ ಧಾರವಾಡದಲ್ಲಿ ಬಂದಿದ್ದೀರಾ. ಧಾರವಾಡ ಒಂದು ಗಂಡು ಮೆಟ್ಟಿನ ಸ್ಥಳ ಇದು. ಕನ್ನಡಕ್ಕೆ ನೀವು ಮೈಸೂರು, ಬೆಂಗಳೂರು ಎಲ್ಲದಕ್ಕಿಂತನೂ ಧಾರವಾಡ ಕನ್ನಡ ಶ್ರೇಷ್ಠ ಆಗಿದೆ. ಇಲ್ಲಿದೆಲ್ಲನೂ ನೀವು ತಿಳ್ಕೊಂಡು ನೀವು ಇದು ಮಾಡಿ ಹೋಗ್ತೀರಾ ಅಂತ ಹೇಳಿದ್ರೆ ನಮ್ಗೆ ಭಾಳ ಕಷ್ಟ. ಒಂದು ಇಂಗ್ಲೀಷ್ ವರ್ಡ್ ಹೇಳ್ತೇವೆ, ಅದಕ್ಕೆ ಏನಂತಾರೆ ಹುಡುಕ್ರಿಗೆ ಕನ್ನಡ ಅಂತ ಅಂತಿರ್ತೀವಿ. ಆದರೆ ಬರೋದು ವಿಚಿತ್ರ ಬರ್ತಿರ್ತಾವೆ. ಅದು ಹೆಂಗೆ ಬರೀಬೇಕಾದ್ರೆ ಯಾಕಂದರೆ ಅಲ್ಲಿ ಕನ್ನಡದಕ್ಕೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದಾಗ ಆ ವರ್ಡ್ಸ್ ಇದು ಬರೋಕ್ಕಾಗೋದಿಲ್ಲ. ಆದರೂ ಕೂಡ ಏನೇನೋ ಮಾಡಿ ನಾವು ಸಾಧ್ಯದಷ್ಟು ಮಟ್ಟ ಎಲ್ಲ ಫೈಲ್ಸು ನಮ್ಮಲ್ಲಿ ಕನ್ನಡದಲ್ಲೇ ಹೋಗ್ತಾವೆ. ನಾವು ಮಾತ್ರ ಕನ್ನಡದಲ್ಲೇ ಜಾಸ್ತಿ ಇದು ಮಾಡ್ತಿರ್ತೀವಿ. ವ್ಯವಹರಿಸೋದು ಕೂಡ ಕನ್ನಡದಲ್ಲಿ. ಯಾಕಂದರೆ ನಾವು ವರ್ಡ್ಸ್ ಬರ್ತಿದ್ದೀವಲ್ಲ ಮೈಸೂರು ಕಡೆದು, ನಾವು ನಮ್ಮ ಅಕ್ಷರನ ಬರಿತಿದ್ವಿ, ನಮ್ಮ ಇದನ್ನ ಹಾಕ್ತಿದ್ವಿ. ನಾ ಹೇಳಿದ ಎಕ್ಸಾಂಪಲ್ ಈಗ ಗಂಗೆ ದೋಗಲು ಅಂತ ಹೇಳ್ತೀವಿ. ಗಂಗೆ ದೋಗಲು ಎಲ್ಲಿದೆ ಅಂತ ಯಾರು ಹುಡುಕಕ್ಕೆ ಹೋಗ್ತಾರೆ. ಗಂಗೆ ದೋಗಲು ಆಗಿದೆ ಆಯ್ತಾ. ಗಂಗೆ ದೋಗಲು ಅಂತಂದ್ರೆ ನಾವು ಇದಕ್ಕೆ ಬರ್ತೈತಿ, ಡ್ಯೂ ಲ್ಯಾಪ್ ಅಂತ ಬರ್ತೇವೆ ಇಂಗ್ಲೀಷ್ನಾಗ. ಕನ್ನಡದಾಗ ಆ ಕಡೆ ಹೋದ ಅವ್ರು ಏನಂತಾರೆ ನನಗೆ ಅದು ಗೊತ್ತಿಲ್ಲ. ಇಣಿ ಅಂತ ಹೇಳ್ತೇವೆ, ಇಣಿ, ಗಂಗೆ ದೋಗಲು. ಆಮೇಲೆ ಕೆಲವು ಕಡೆ ಏನು ಹೇಳ್ತಾರೆ ಮಲ ಸ್ಟಾರ್ಟ್ ಆಕತೈತಿ. ಒಂದ್ಸಲ ಏನಾಗಿದೆ ಅಂತಂದ್ರೆ ಆಸ್ಪತ್ರೆ ಬಂದ ಮಲ ಸ್ಟಾರ್ಟ್ ಆಕತೈತಿ ಅಂತ. ಮಲಾಷ್ಟ ಅಂದ್ರೆ ಏನಂತ ಗೊತ್ತೇ ಇಲ್ಲ. ನಾವು ಈ ಕಡೆ ಮಾಸ ಅಂತ ಹೇಳ್ತೀವಿ, ಆ ಕಡೆ ಸತ್ಯ ಅಂತ ಹೇಳ್ತಾರೆ. ಸೇಮ್ ಇದು ಏನು ಆರೋಪಿ ಆದ ಕೇಸ್ನಾಗ ಸತ್ಯ ಉಳ್ಕೊಂಡೈತೆ ಅಂತ ಅವ್ರು ಹೇಳ್ತಾರೆ, ನಾವು ಮಾಸ ಉಳ್ಕೊಂಡೈತಿ ಅಂತ ಹೇಳ್ತೀವಿ. ಮಲಾಷ್ಟ ಅಂತಂದ್ರೆ ಇದು ಕೊಳೆ ಅಂತ ಬರ್ತೇವೆ, ನೀವು ಹೇಳ್ತೀರಿ. ಈ ಥರ ವರ್ಡ್ಸು ಒಂದೊಂದು ಕಡೆ ಬೇರೆ ಅದಾವು, ಸಾಕಷ್ಟು ಇದು ಅದಾವು. ಅವನ್ನೆಲ್ಲನೂ ಒಂದು ಇದು ಕೊಟ್ಟರೆ ನಮ್ಮ ಪಶುವೈದ್ಯಕೀಯ ನಾನು ಹೇಳ್ತಾ ಇದ್ದೇನೆ, ನಾನು ಬೇರೆ ಸಾಹಿತ್ಯ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಮ್ಮ ಪಶುವೈದ್ಯಕೀಯ ಅನುಕೂಲ ಆಗುವಂಥ ವರ್ಡಿಂಗ್ಸ್ ಕೊಟ್ಟರೆ ನಾವು ನಾಳೆ ಏನಾದರೂ ಒಂದು ಇದು ಮಾಡಬೇಕಾದ್ರೆ, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇವೆಲ್ಲ ಅನುಕೂಲ ಆಗ್ತವೆ. ಅದನ್ನೆಲ್ಲ ಒಂದು ಇದನ್ನು ತೋಳ್ತೀರಾ ಅಂತ ವರ್ಡಿಂಗ್ಸು ಬೇರೆ ಕಡೆ ಏನೇನದಾವೆ ಅದನ್ನು ನೋಡಿ ಅದನ್ನ ಮಾಡ್ತೀರಾ. ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ ಈಗಾಗಲೇ. ಮತ್ತೊಮ್ಮೆ ಎಲ್ಲ ಓದುಗ ಬಂಧುಗಳಿಗೆ ಮತ್ತು ಶ್ರೋತೃಗಳಿಗೆ ಜವಾರಿ ಬಸವನ ನಮಸ್ಕಾರ. ಈ ಸರಿ ಈ ಹೀಟ್ ಆಗೈತ್ರಿ ಮತ್ತು ಹೀಟಿಗೆ ಬಂದೈತ್ರಿ ಶಬ್ದದ ಅರ್ಥ ತಿಳ್ಕೊಡ್ರಿ ಅಂತ ಒಂದು ನಿಡುಗುಂದಿಯಿಂದ ಶ್ರೀಮತಿ ಕಳಕವ ಮಾಲ್ದನ್ನಿ ಅನ್ನೋರ ಪ್ರಶ್ನೆ ಕಡಿಗೋಲಂಕಣಕ್ಕೆ ಬಂದಿತ್ತು. ಅವ್ರು ಕೇಳಿದ ಪ್ರಶ್ನೆ ಹೆಂಗಿತ್ತು, ಇದು ನವೆಂಬರ್ ಸಂಚಿಕೆಗೆ ನಮ್ಮ ಮಣಕ್ಕೆ ನಶಿಗೆ ಬಂದಿತ್ತು ರೀ. ಆಗ ದನದ ದವಾಖಾನಿಗೆ ತಗೊಂಡು ಹಾಕಿದ್ರೆ ಡಾಕ್ಟ್ರ್ ಏನಂದ್ರು ಹೀಟಿನ ಲಕ್ಷಣ ಇಲ್ಲ ಅಂತ ಹೇಳಿದೆ. ಮತ್ತು ಹೀಟ್ ಆಗೋದಕ್ಕೂ ಮತ್ತು ಬೆದಿಗೆ ಬರೋದಕ್ಕೂ ಏನು ಸಂಬಂಧ ಅಲ್ಲ. ಆಮೇಲೆ ಗೊತ್ತಾತ್ರಿ ಅವ್ರು ಹೇಳಿದ್ದು ಬೆದಿ ಲಕ್ಷಣ ಇಲ್ಲ ಅನ್ನೋದ್ರ ಬದಲಿ ಮೊಣಕಕ್ಕೆ ಹೀಟಿನ ಲಕ್ಷಣ ಇಲ್ಲ ಅಂತಂದಿದ್ರು ಅಂತ. ಇರಿ ಬಿಡ್ರಿ, ಬೆಗಿ ಲಕ್ಷಣದ ಬಗ್ಗೆ ಇನ್ನಷ್ಟು ತಿಳಿಸ್ರಿ. ಆದರೆ ಇದು ಭಾಷಾ ಒಂದು ನಮೂನಿ ವ್ಯತ್ಯಾಸ, ಒಂದು ಭಾಳ ಕಾರಣ ಆಗುತ್ತೆ, ಒಂಥರ ಗೊಂದಲಕ್ಕೆ ಈಡಾಗುತ್ತಲ್ಲ. ಹಿಂಗೆ ಅವರು ಪ್ರಶ್ನೆ ಕೇಳಿದಕ್ಕೆ ಜವಾರಿ ಬಸವಣ್ಣ ಕೊಟ್ಟಂಥ ಉತ್ತರ ಹೆಂಗೈತೆ ನೋಡ್ರಿ. ನೋಡಿ ಶ್ರೀಮತಿ ಕಳಕವ ಮಾಲ್ದಂಡಿ ಅವರೇ, ಕನ್ನಡ ರಾಜ್ಯೋತ್ಸವ ಸಂಚಿಕೆಗೆ ಅಂದರೆ ನವೆಂಬರ್ ತಿಂಗಳ ಸಂಚಿಕೆಗೆ ನೀವು ಒಳ್ಳೆ ಪ್ರಶ್ನೆ ಕೇಳಿದರೆ, ಉತ್ತಮ ಪ್ರಶ್ನೆ ನಿಮ್ಮದು, ಧನ್ಯವಾದ. ಕನ್ನಡ ಭಾಷೆ ತುಂಬ ಸಮೃದ್ಧವಾದದ್ದು. ಕರ್ನಾಟಕದ ವಿವಿಧ ಪ್ರಾಂತಗಳಿಗೆ ಅನುಗುಣವಾಗಿ ಆಡುವ ಭಾಷೆ ಮತ್ತು ಅದರ ಶೈಲಿ ಕೆಲವೊಂದು ಬದಲಾವಣೆ ಹೊಂದಿರ್ತೈತಿ. ಈಗ ಒಂದು ಭಾಗದಿಂದ ಒಂದು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕಾಗಲಿ,
ಅಥವಾ ಉತ್ತರ ಕರ್ನಾಟಕದನ್ನ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದ ಏನು ಮೊದಲು ಹೇಳ್ತೀವಿ ಅಂಥ ಏರಿಯಾದೊಳಗೂ ಸಹಿತ ಈ ಭಾಷೆ ಶೈಲಿ ವ್ಯತ್ಯಾಸ ಆಗ್ತದೆ. ಮತ್ತು ಒಂದೊಂದು ಭಾಷೆಗೂ ಒಂದೊಂದು ಜಾಯಮಾನ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ಇಂಗ್ಲೀಷ್ನಾಗ ಏನು ಹೇಳ್ತಾರೆ, ಕನ್ನಡದಾಗ ಏನು ಹೇಳ್ತಾರೆ ನೋಡ್ರಿ. ಒಂದು ಸೆಂಟೆನ್ಸ್ ಹೇಳ್ತೇನೆ, ನಾನು ಒಂದು ವಾಕ್ಯ ಹೇಳ್ತೀನಿ. ಬಸ್ನಾಗಿಂದ ಇಳಿಯಕ್ಕೆ ಹತ್ತೀನಿ. ಇದನ್ನು ಬಹುಶಃ ಈ ಮಾತು ನೀವು ಧಾರವಾಡ ಅಥವಾ ಬಿಜಾಪುರ ಬಾಗಲಕೋಟೆ ಕಡೆ ಹೋದಾಗೆಲ್ಲ ಈ ಮಾತು ಭಾಳ ಕೇಳಿಸಿ ಬರ್ತಾವೆ. ಇಲ್ಲೇ ಹತ್ತೀನಿ ಅಂತ ಅವ್ರು ಹೇಳೋದು ಇಳಿಯಕ್ಕೆ ಹತ್ತೀನಿ. ಇದನ್ನು ಕೇಳಿದರೆ ನಮ್ಮ ದಕ್ಷಿಣ ಕರ್ನಾಟಕದ ಮಂದಿ ನಗತಾರೆ, ಏನು ರೀ ಇದು ಇಳಿಯಕ್ಕೆ ಹತ್ತೀನಿ ಅಂತಾನಲ್ಲವ ಅಂತ ಹೇಳಿ. ಆದರೆ ಇಂಗ್ಲೀಷಿನ ಒಂದು ಅದೇ ರೀತಿ ವಾಕ್ಯ ನಿಮಗೆ ಹೇಳ್ತೀನಿ. ಐ ಆಮ್ ಗೋಯಿಂಗ್ ಟು ಕಮ್. ನೋಡ್ರಿ, ಎರಡು ಹೋಲಿಸಿ ನೋಡ್ರಿ ನೀವು. ಕನ್ನಡಕ್ಕೆ ಹತ್ತೀನಿ ಅನ್ನೋಕ್ಕಾಗಲಿ, ಗೋಯಿಂಗ್ ಟು ಕಮ್ ಅನ್ನೋದಕ್ಕಾಗಲಿ ಎರಡು ಒಂದೇ ಅರ್ಥದ. ಅಂದರೆ ಒಂದೊಂದು ಏನು ಒಂದೊಂದು ಪ್ರಾದೇಶಿಕ ಒಂದು ಭಾಷಾ ವೈಶಿಷ್ಟ್ಯ ಇರ್ತೈತಿ. ಅಥವಾ ಆಯಾ ಒಂದು ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ ಅಥವಾ ಬೇರೆ ಯಾವುದೇ ಭಾಷೆ ಇದ್ದರೂ ಅದಕ್ಕೆ ತನ್ನದೇ ಆದ ವಿಶೇಷತೆ ಇರ್ತೈತಿ. ಅದು ಪ್ರಾದೇಶಿಕ ಭಾಷೆಯ ಒಂದು ವಿಶಿಷ್ಟ ಗುಣ ಅದ. ಈಗ ಬೆದಿ ಶಬ್ದದ ಬದಲು ಅವರು ಹೀಟ್ ಅನ್ನೋ ಶಬ್ದ ಬಳಸಿದ್ದಕ್ಕೆ ನಿಮ್ಮ ಪಶುವೈದ್ಯರು ಹೇಳಿದ ಮಾತು ನಿಮಗೆ ಸ್ವಲ್ಪ ತೊಂದರೆಗೀಡಾಯಿತು. ಏನಾಗುತ್ತೆ, ನಶಿಗೆ ಅಥವಾ ಬೆದಿಗೆ, ಹೀಟ್ಗೆ, ಶಮನಿಗೆ ಬಂದೈತಿ ಇತ್ಯಾದಿ ಇವೆಲ್ಲ ಶಬ್ದಕ್ಕೂ ಒಂದೇ ಅರ್ಥ. ಅಂದರೆ ಹಸು ಆಗಲಿ ಅಥವಾ ಎಮ್ಮೆ ಆಗಲಿ ಬೆದಿಗೆ ಬಂದೈತಿ ಅಂತ ಅರ್ಥ. ಅಂದರೆ ಇಲ್ಲಿ ನೋಡ್ರಿ, ಈ ಪ್ರಸಂಗವನ್ನು ನಾನು ನೆನಪು ಮಾಡ್ಕೊಂಡಿದ್ದು ಏನಂದ್ರೆ, ಮೊದಲ ಈಗ ಒಂದು 6-7 ತಿಂಗಳ ಕೆಳಗೆ ಧಾರವಾಡದಾಗ ಒಂದು ಕನ್ನಡ ಪಶುವೈದ್ಯ ಸಾಹಿತ್ಯ ಸಮ್ಮೇಳನ ಅನ್ನೋದು ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಡೆದಿತ್ತು. ಅಲ್ಲಿಗೆ ಈ ನಮ್ಮ ರಾಜ್ಯದ ಇಲಾಖೆ, ಯಾವ ಇಲಾಖೆ, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆಯ ನಿರ್ದೇಶಕರಾದಂಥ ಡಾಕ್ಟರ್ ಮಂಜುನಾಥ್ ಪಾಳೆಗಾರ್ ಅವರು ಉದ್ಘಾಟಕರಾಗಿ ಬಂದಿದ್ದರು. ಅವಾಗ ಅವ್ರು ಮಾತಾಡ್ಕೊಂತ ಹೇಳಿದರು, ಉನ್ನತ ಮಟ್ಟದ ಒಂದು ತಜ್ಞರ ಕಾರ್ಯಪಡೆ ರಚನೆ ಮಾಡಬೇಕು. ಅಂದರೆ ಇಂಥ ಶಬ್ದಾರ್ಥಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಕೈಪಿಡಿ ತಯಾರು ಮಾಡಿದರೆ ಎಲ್ಲರಿಗೂ ಉಪಯೋಗ ಆಗ್ತೈತಿ ಅಂತ ಅವ್ರದ್ದು ಒಂದು ಭಾವನೆ ಇತ್ತು. ಅದೇ ರೀತಿ ಅವರು ಈ ನಮ್ಮ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಕ್ಕಾಗಲಿ ಅಥವಾ ಬೀದರ್ನಲ್ಲಿರುವಂಥ ಪಶುವೈದ್ಯಕೀಯ ವಿಶ್ವವಿದ್ಯಾಲಯಕ್ಕಾಗಲಿ ಅವ್ರ ಮನವಿ ಏನು ಮಾಡ್ಕೊಂಡಿದ್ರು ಅಂದ್ರೆ, ಅವರು ಇಂಥ ಕಾರ್ಯಗಳಿಗೆ ಮುಂದಾಗಬೇಕು, ಸ್ವಯಂ ಪ್ರೇರಿತರಾಗಿ ಕಾರ್ಯೋನ್ಮುಖ ಆಗಬೇಕು ಅಂತೇಳಿ ಅವರ ಆಶಯ ಆಗಿತ್ತು. ಸರಿ ಬಿಡ್ರಿ, ಈಗ ಬೆದಿ ಬಗ್ಗೆ ನೀವು ಕೇಳಿದಂಗೆ ಒಂದಿಷ್ಟು ಚರ್ಚೆ ಮಾಡಿಬಿಡ್ರಿ. ಮತ್ತು ಹೀಟ್ ಅನ್ನೋ ಶಬ್ದಕ್ಕೆ ಕಾವು, ಶಾಖ, ಬೆದೆ, ಸೆಖೆ, ಉಷ್ಣ ಹಿಂಗೆ ಅನೇಕ ಅರ್ಥಗಳಿದಾವೆ. ಎಲ್ಲವೂ ಒಂದೇ ಅರ್ಥ. ಮತ್ತು ಇನ್ನೊಂದು ಹಾರ್ಮೋನು ಮತ್ತು ಫೆರೋಮೋನ್ ಅನ್ನುವಂಥವು ಏನು ಚೋದನೆಗಳು ಅಥವಾ ರಸದೂತಗಳಿರ್ತಾವೆ, ಇವುಗಳ ಪ್ರಭಾವದಿಂದ ಗಂಡು ಮತ್ತು ಹೆಣ್ಣು ಪ್ರಾಣಿಯೊಳಗೆ ಲೈಂಗಿಕ ಬೆಳವಣಿಗೆಗಳನ್ನು ನಾವು ಗುರುತಿಸ್ಬೋದು. ಏನದು ಬದಲಾವಣೆ ಅಥವಾ ಬೆಳವಣಿಗೆಗಳು, ಅಂಗಾಂಗಗಳು ಬದಲಾವಣೆ ಆಗ್ತೈತಿ ನೋಡಿ. ಹಂಗೆ ನಡತೆಯೊಳಗೆ ಮತ್ತು ಆಲೋಚನೆಗಳಿಗೂ ಕೂಡ ವಿಶಿಷ್ಟವಾದ ಬದಲಾವಣೆಗಳನ್ನು ಅದು ತರ್ತೈತಿ ಈ ಹಾರ್ಮೋನ್ಗಳು. ಅವಾಗ ಈ ಗಂಡು ಮತ್ತು ಹೆಣ್ಣು ಪ್ರಾಣಿಗಳು ಕೂಡಕ್ಕೆ, ಪರಸ್ಪರ ಕೂಡಕ್ಕೆ, ಸಂಗಮ ಹೊಂದಕ್ಕೆ ಅವು ಇಚ್ಛೆ ಪಡ್ತಾವೆ. ಆದರೆ ವಿಶಿಷ್ಟ ಹೆಣ್ಣು ಪ್ರಾಣಿಗಳಲ್ಲಿ ಏನು ಕಂಡು ಬರ್ತದೆ ಇರ್ತೈತಿ ಚಕ್ರ. ಇದು ಭಾಳ ವೈವಿಧ್ಯತೆಯಿಂದ ಕೂಡಿರ್ತೈತಿ. ಈಗ ಹಸು ಅಥವಾ ಎಮ್ಮೆ ವರ್ಷದಾಗ ಯಾವಾಗಾದ್ರೂ ಬೆದಿಗೆ ಬರ್ತವೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಹಂಗಲ್ಲ ಅದು. ಹಸು ಅಥವಾ ಹಸುವಿನ ಪಡ್ಡೆ ಅಂದರೆ ಆಕಳ ಅಥವಾ ಆಕಳದ್ದು ಮಣಕಂತೀವಲ್ಲ, ಅವು ಸಾಮಾನ್ಯವಾಗಿ ಮಾರ್ಚಿನಿಂದ ಏಪ್ರಿಲ್ ಮತ್ತು ಮೇ ತಿಂಗಳ ಸ್ವಲ್ಪ ಬೇಸಿಗೆ ಬಿಸಿಲಿದ್ದಾಗ ಅವು ಹೆಚ್ಚು ಬೆದಿಗೆ ಬರ್ತಾವೆ. ಆದರೆ ಎಮ್ಮೆ ಮತ್ತು ಎಮ್ಮೆ ಮೊಣಕ ಅಥವಾ ಪಡ್ಡೆ ಅಂತ ಏನಿದ್ರು ಅವು ಮಾತ್ರ ಈ ಥಂಡಿದಿಂದ ಅಂದರೆ ಸೆಪ್ಟೆಂಬರ್ನಿಂದ ಜನವರಿ ತಿಂಗಳದ ಅಂಥದ್ದೊಳಗೆ ಭಾಳ ಸಂಖ್ಯೆಯೊಳಗೆ, ಹೆಚ್ಚಿನ ಸಂಖ್ಯೆಯೊಳಗೆ ಅವು ಬೆದಿಗೆ ಬರ್ತಾವೆ. ಹಿಂಗೆ ಇದು ಪ್ರಾಯಕ್ಕೆ ಬಂದಂಥ ಕಡಸು ಅಥವಾ ಕಡಸುಗಳು ಅಂತಾರೆ, ಕೆಲವು ಕಡೆ ಮಣಕ್ ಅಂತಾರೆ, ಕೆಲವು ಕಡೆ ಪಡ್ಡೆ ಅಂತಾರೆ. ಹಿಂಗೆ ಭಾಷಾ ವೈವಿಧ್ಯ ಅವೆಲ್ಲ ಒಂದು ಶರೀರ ಕ್ರಿಯೆ ಮತ್ತು ಮನುಷ್ಯನ ಭಾವ ಪಕ್ವವಾಗಿತ್ತು ಅಂದರೆ ಅಂಥ ಸಮಯದಲ್ಲಿ ನಿರ್ದಿಷ್ಟವಾದ ಬೆದೆ ಚಿಹ್ನೆಗಳನ್ನು ತೋರಿಸ್ತವೆ. ಆ ದಿನ ಮಾತ್ರ ಅವು ಗಂಡು ಪ್ರಾಣಿಗೆ ಕೂಡಕ್ಕೆ ಸಹಕಾರ ಮಾಡ್ತವೆ. ಹಿಂಗೆ ಲೈಂಗಿಕ ಕ್ರಿಯೆಗೆ ಅನುಕೂಲವಾಗಿ ಮಾಡಿಕೊಡುವಂಥ ಈ ಕಾಲವನ್ನೇ ಬೆದೆ ಅಥವಾ ಈಸ್ಟ್ರನ್ ಅಥವಾ ಹೀಟ್ ಅಂತ ಹೇಳ್ತಾರೆ.
ಕೆಲವು ಕಡೆ ಜನರು ಕೆಲವು ಪ್ರಾಂತ್ಯದೊಳಗೆ ಇಂಥ ಬೆದಿಗೆ ಬಂದ ದನಕ್ಕೆ ಕೆಲವ್ರಿಗೆ ಏನು ಹೇಳ್ತಾರಪ್ಪ ಅಂದ್ರೆ ಬಾರಿಗೆ ಬಂದೈತ್ರಿ ಅಂತಾರೆ. ನೋಡ್ರಿ, ಈ ಬಾರಿಗೆ ಅನ್ನೋ ಶಬ್ದ ನನಗೆ ಯಾಕೆ ಬಳಸಿದ್ರು ಗೊತ್ತಿಲ್ಲ. ಆದರೂ ಕೆಲವರು ಹೋರಿಗೆ ಬಂದೈತ್ರಿ, ಫಲಕ್ಕೆ ಬಂದೈತ್ರಿ ಅಂತ ಸಹಿತ ಕರೀತಾರೆ. ಹಿಂಗೆ ಇನ್ನೊಂದು, ಈ ಒಂದು ಬೆದಿಯಿಂದ ಇನ್ನೊಂದು ಬೆದಿಗಳ ನಡುವಿನ ಕಾಲ ಏನಿರ್ತಲ್ಲ ಅದಕ್ಕೆ ಬೆದಿ ಚಕ್ರ ಅಥವಾ ಈಸ್ಟರ್ ಸೈಕಲ್ ಅಂತ ನಾವು ಕರಿಬೋದಾ? ಸರಿ, ಈ ಈಸ್ಟರ್ ಸೈಕಲು ಅಥವಾ ಬೆದಿ ಚಕ್ರ ಮಣಕದೊಳಗೆ 19ರಿಂದ 21 ದಿನ ಇದ್ದರೆ, ಈಗಾಗಲೇ ಒಂದು ಕರ ಹಾಕಿತ್ತಪ್ಪ ಅಂದ್ರೆ ಅಂಥದ್ರೊಳಗೆ 21ರಿಂದ 23 ದಿನ ನಾನು ಈ ಚಕ್ರ ಇರ್ತೈತಿ. ಭಾಳ ವಿಶೇಷ ಅಂದರೆ ಮನುಷ್ಯ ಮತ್ತು ಮಂಡ್ಯ ಹೆಚ್ಚು ಕಮ್ಮಿ ಒಂದೇ ರೀತಿ ಅಂತ ಹೇಳ್ತೀವಲ್ಲ, ಹಂಗೆ ಈ ಸ್ತ್ರೀ ಮತ್ತು ಕೋತಿಗಳಲ್ಲಿ ಮಾತ್ರ ಸಾಮಾನ್ಯವಾಗಿ 28 ದಿನಗಳಿಗೆ ಒಮ್ಮೆ ಒಂದು ಋತುಸ್ರಾವ ಅಂತ ಆಗ್ತಿತ್ತಲ್ಲ, ಅದನ್ನು ಬಹಿಷ್ಟು ಅಥವಾ ಮುಟ್ಟಾಗೈತೆ ಅಂತಲೂ ಹೇಳ್ತಾರೆ. ಇದು ಒಂದು ಈ ವಿಶೇಷ ಇದು ಕೇವಲ ಮಹಿಳೆಯರಿಗೆ ಮತ್ತು ಕೋತಿಗಳು ಕಂಡುಬರುವಂಥದ್ದು. ಈಗ ಈ ಸಾಮಾನ್ಯವಾಗಿ ಬೆದಿ ನಾವು ಹೆಂಗೆ ವಿಸ್ತರಣೆ ಮಾಡಿ ನೋಡ್ತೀವಿ ಅಂದರೆ, ಮುಂಬದಿ 2-3 ದಿವಸ ಇರ್ತೈತಿ, ಸರಿ ಬೆದಿ ಇದು ಒಂದೇ ದಿವಸ ಇರುತ್ತೆ. ಇದನ್ನು ನೆನ್ಪಿಡ್ಬೇಕು. ಭಾಳ ಮಂದಿ ತಪ್ಪು ಕನ್ಫ್ಯೂಷನ್ ಮಾಡ್ಕೊಂಡು ಕಲ್ಪನಾ ಮಾಡ್ಕೊಂಡು ಏನು ಮಾಡ್ತಾರೆ, ಇದು 3-4 ದಿವಸ ಇರ್ತಂದ್ರೆ ಹಂಗಲ್ಲದು, ಕೇವಲ 1 ದಿನ ಮಾತ್ರ, ಹೆಚ್ಚು ಕಮ್ಮಿ ಒಂದೇ ದಿನ ಅದು. ಇನ್ನು ಹಿಂಡು ಬೇದಿ ಅಂದರೆ ಅದು 5 ದಿನ ಇರ್ತೈತಿ. ಅದಾದ್ಮ್ಯಾಗ ತಡ ಬೇದಿ ಅಂತ ಹೇಳ್ತೀವಿ, ಅದಕ್ಕೆ 12ರಿಂದ 15 ದಿವಸ ಇರ್ತೈತಿ. ಹಿಂಗೆ ಒಟ್ಟು ಒಂದು ಚಕ್ರ ನಿರ್ಮಾಣ ಆಗತ್ತೈತಿ. ಈಗ ಸರಿ ಬೆದಿ ಅಂದರೆ ಇಷ್ಟ ಮತ್ತು ಹೀಟ್ ಬೆದಿಗೆ ಬಂದೈತಿ ಅಂತ ಹೇಳಕ್ಕೆ ಹೋಗ್ಬೇಕು. ಅದನ್ನು ಭಾಳ ಮಂದಿ ಮತ್ತೆ ಬೇರೆ ಬೇರೆ ಶಬ್ದ ಬಳಸ್ತಾರೆ. ಹೋರಿಗೆ ಬಂದೈತಿ ರೀ, ನತ್ತಿಗೆ ಬಂದೈತಿ ರೀ, ನಶಿಗೆ ಬಂದೈತಿ ರೀ, ಸೆಮನಿಗೆ ಬಂದೈತಿ ರೀ, ಕುರ ಮಾಡುತ್ತೆ ರೀ, ಲೋಳಿ ಮಾಡುತ್ತೆ ರೀ, ಲೋಳಿ ಬೆಳಕತ್ತೈತಿ, ಕೊಳ್ಳಿವಾಡತ್ತೆ ರೀ, ಹಿಂಗೆ ಅನೇಕ ಪದಗಳನ್ನು ಬಳಸ್ತಾರೆ. ಆಯ್ತು, ಇವತ್ತು ಈ ಪದಗಳ ಬಗ್ಗೆ ನಾವು ಒಂದು ಸ್ವಲ್ಪ ಹೆಚ್ಚಿನ ಚರ್ಚೆನೂ ಮಾಡೋಣಂತೆ. ಇನ್ನು ಮುಂದಿನ ವೀಡಿಯೋ ನೀವು ಹೋದರೆ ಅಂದರೆ ಅಲ್ಲಿ ನಮ್ಮ ಪಾಳೆಗಾರರು ಸಾಹೇಬರು ಹೇಳಿದಂಥ ವಿಷಯನ ತಾವು ಗಮನವಿಟ್ಟು ಕೇಳ್ಬೋದು. ಈ ಬೆದಿ ಅವಧಿ ಏನೈತಿಲ್ಲ, ಸಾಮಾನ್ಯವಾಗಿ 1 ದಿವಸ ಇರ್ತಂತ ಹೇಳ್ತಾರೆ. ಇದು ಭಾಳ ಮುಖ್ಯವಾದದ್ದು. ಈ ಹೊತ್ತಿನಾಗ ಆ ಲಕ್ಷಣಗಳು ಭಾಳ ಎದ್ದು ಕಾಣಿಸ್ತವೆ. ಹೊರಗಿಂದ ಲೈಂಗಿಕ ಆಸಕ್ತಿ ಎದ್ದು ಕಾಣಿಸ್ತೈತೆ ಆ ದನಗಳದು. ಊರಿಯಿಂದ ಅವು ಲೈಂಗಿಕ ಸಂಪರ್ಕ ಹೊಂದಬೇಕಂತ ಆಸೆ ಮಾಡ್ತಿರ್ತವೆ. ಹಂಗೆ ನೈಸರ್ಗಿಕ ಒಂದು ಸಂಪರ್ಕ ಆಗ್ತಂದ್ರೆ ಹೋರಿ ಅಥವಾ ಕೋಣ ಯೋನಿಯ ತಲೆಭಾಗದಲ್ಲಿ ವೀರ್ಯ ವಿಸರ್ಜನೆ ಮಾಡಿದ ಮೇಲೆ ರಾಸುವಿನಿಂದ ಇಳಿಯುವಾಗ ಅದರ ಅಂಗದ ತುದಿ ಅದರ ಗ್ಲಾನ್ಸ್ ಫಿನಿಶ್ ಭಾಗದಿಂದ ಹಸುವಿನ ಎಮ್ಮೆಯ ಭಗಾಂಕರವನ್ನು ಉಜ್ಜುತ್ತಾ ಇಳಿತದೆ. ಇದು ನಿಸರ್ಗದ ಒಂದು ಆಟ. ಹಂಗೆ ಉಜ್ಜೋದ್ರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ರೋಮಾಂಚನ ಆದಂಗಾಗಿ ಆ ಸ್ಪರ್ಶದಿಂದ ಏನಾಗುತ್ತಪ್ಪ ಅಂತಂದರೆ ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ ಅಥವಾ ಉತ್ತರ ನಿರ್ನಾಳ ಗ್ರಂಥಿನಾಗಿ ಅಲ್ಲಿ ಇರುವಂಥ ಆಕ್ಸಿಟೋಸಿನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅಲ್ಲಿಂದ ಆ ಹಾರ್ಮೋನ್ ಆಗಬೇಕು, ಗರ್ಭಕೋಶನ ಅದು ಸಂಕುಚಿತಗೊಳಿಸ್ತದೆ, ಕಾಂಟ್ರಾಕ್ಟ್ ಮಾಡ್ತೈತಿ. ಆವಾಗ ಈ ವೀರ್ಯದ ಕಣಗಳು ಅಷ್ಟೊತ್ತಿಗಾಲಿ ವೀರ್ಯ ದಾನ ಆಗಿತ್ತು ಅಂದರೆ, ಕೃತಕವಾಗಲಿ ಅದು ನೈಸರ್ಗಿಕವಾಗಿ ದಾನ ಆಗಿತ್ತು ಅಂದರೆ ವೀರ್ಯಾಣುಗಳನ್ನು ಮುಂದಕ್ಕೆ ಸಾಗಿಸೋಕಂದ್ರೆ ಗರ್ಭಕೋಶದಾಗ ಒಳಗೆ ಹೋಗೋಕೆ ಅನುಕೂಲ ಮಾಡಿಕೊಡ್ತೈತಿ. ಇದು ನಿಸರ್ಗದ ಸಹಜ ಪ್ರಕ್ರಿಯೆ. ನೋಡಿ ಹೆಂಗೆ ಒಂದು ವ್ಯವಸ್ಥೆ ಐತಿ. ನಾವು ಏನೇ ಮಾಡಿದರೂ ನಿಸರ್ಗದ ಮುಂದೆ ನಮ್ಮ ಕಲ್ಪನೆ ಅಥವಾ ನಮ್ಮ ಆಟ ನಡೆಯೋದಿಲ್ಲ ಅಂತ ತಿಳ್ಕೊಳ್ಳೋದು ಇನ್ನೂ ಭಾಳ ಅದ. ಅದಕ್ಕೆ ಉತ್ತಮ ಬೆದಿ ಇದ್ದಾಗಲೇ ನಾವು ಕರ್ತವ್ಯ ಗರ್ಭಧಾರಣೆ ಮಾಡಿಸ್ಬೇಕು. ಆರೋಗ್ಯವಂತ ಹಸು ಏನಾಗುತ್ತೆ, ಸರಾಸರಿ 21 ದಿವಸ ಬೆದಿ ಬರುತ್ತೆ. ಆದರೆ ಈ ಇಡೀ ಒಂದೊಂದು ಸೋಮಾರಿತನದಿಂದ ನಾವೇನು ಮಾಡಿಬಿಡ್ತೀವಿ ಅದನ್ನು ನೋಡೋದಿಲ್ಲ. ಪಶುಪಾಲಕರು ಅದಕ್ಕೆ ನುಕ್ಸಾನ ಆಗ್ತೈತಿ. ನೋಡಿ, ಒಂದು ಆಕಳ ಅಥವಾ ಎಮ್ಮೆ ಬೆದಿಗೆ ಬಂತು, ಅದನ್ನು ನಾವು ತಪ್ಪಿಸಿದ್ದೀಪ ಅಂತಂದ್ರೆ, ತಪ್ಪಿಸಲಿಲ್ಲ ಅಥವಾ ಅದರದ್ದು ಗರ್ಭಧಾರಣೆ ಮಾಡಿಸಿರಲಿಲ್ಲ ಅಂತಂದರೆ ಮತ್ತು ಒಂದು 3ರಿಂದ 4 ವಾರ ಸುಮ್ಮನೆ ಮೇಯಿಸ್ಬೇಕಾಗತ್ತೆ. ಕೂಲಿ ಖರ್ಚು ಮಾಡಬೇಕಾಗ್ತೈತಿ. ಅಷ್ಟೇ ಅಲ್ಲ, ಅದು ಮುಂದೆ ಮತ್ತು ಒಂದೇ ಸರಿ ಅದಕ್ಕೆ ಮತ್ತು ಗರ್ಭಧಾರಣೆ ಮಾಡಿದ್ರೂ ಕಟ್ಕೊತೈತಿ ಅನ್ನೋ ಗ್ಯಾರಂಟಿ ಇಲ್ಲ. ಹೀಗಾಗಿ ಅದು ವೃಥಾ ಒಂದು ನುಕ್ಸಾನಿಗೆ ದಾರಿ ಆಗುತ್ತೆ. ಆದಮೇಲೆ ಹೈನುಗಾರಿಕೆ ಅಂದ್ರೆ ವರ್ಷಕ್ಕೊಂದು ಕರ ಬಂದಾಗ ಹೆಚ್ಚಿನ ಲಾಭ. ಯಾಕಂದ್ರೆ ಲಾಭ ಹಾನಿ ದೃಷ್ಟಿಯಿಂದ ನೋಡಲೇಬೇಕಾಗುತ್ತಲ್ಲ. ಅದಕ್ಕೆ ಈ ಅವಕಾಶನ ನಾವು ತಪ್ಪಿಸ್ಕೋಬಾರ್ದು. ಉತ್ತಮ ಬೆದೆಯಲ್ಲಿದ್ದಾಗಲೇ ಅದಕ್ಕೆ ಗರ್ಭಧಾರಣೆ ಮಾಡಿಸೋದು ಭಾಳ ಮಹತ್ವದ್ದು. ಅದ್ರ ಬಗ್ಗೆ ಇನ್ನು ಯಾವುದು ಉತ್ತಮ ಬೆದಿಗೆ ಬಂದಾಗ ಲಕ್ಷಣ ಏನು ಅಂತ ಕೆಲವರು ಕೇಳ್ತಿರ್ತಾರೆ. ಅದಕ್ಕೆ
ಹಿಂಡಿನೊಳಗೆ ಒಂದು ಬೆದಿಗೆ ಬಂದಿತ್ತಂದ್ರೆ ಆಕಳ ಉಳಿದ ಹೋರಿಗಳು ಅದ್ರ ಹಿಂದೆನೇ ಸುತ್ತಾಡ್ತಿತ್ತು. ಇದು ಸೃಷ್ಟಿಯೊಳಗೆ ನಾವು ಎಲ್ಲಿಯಾದರೂ ಗಮನಿಸಬೇಕಾದಂಥ ಅಂಶನೇ. ಈ ಚಳಿಗಾಲದೊಳಗೂ ಸಹಿತ ನಾಯಿ, ಒಂದು ಹೆಣ್ಣಾಯಿ ಬೆದಿಗೆ ಬಂದಿತ್ತು ಅಂದ್ರೆ ಅದ್ರ ಹಿಂದೆ 10 ಗಂಡು ನಾಯಿಗಳು ಮುಂಜಾನೆಯಿಂದ ಸಂಜೆ ತನಕ ಓಡಾಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ, ಈ ಸೃಷ್ಟಿಯ ನಿಯಮ. ಆಮೇಲೆ ಆ ಬೆದಿಗೆ ಬಂದಂಥ ಆಕಳಾಗಲಿ ಎಮ್ಮೆಗಳಿಂದ ಅದು ಅಡ್ಡಾಡೋದು ಸಹಿತ ವ್ಯತ್ಯಾಸ ತೋರಿಸ್ತೈತಿ. ಅಲ್ಲಿ ಬೇಕು ಅಲ್ಲಿ ಓಡಾಡೋದು ಮಾಡ್ತಿರ್ತಾರೆ, ಮೇಲಿನ ಮೇಲೆ ಉಚ್ಚಿ ಹಿಡಿತಿರ್ತೈತಿ, ಮತ್ತು ಮೂತ್ರ ವಿಸರ್ಜನೆ ಮಾಡ್ತಿರ್ತೈತಿ. ಪರೀಕ್ಷೆ ಮಾಡಿದರೆ ಹಿಂದಿನ ಕಚ್ಚಿ ಭಾಗ ಅಂದರೆ ಯೋನಿಯ ಹೊರಭಾಗದೊಳಗೆ ಸ್ವಲ್ಪ ಬಾವು ಕಣ್ಣು ಕಾಣಿಸ್ತೈತಿ, ಯಾಕಂದ್ರೆ ರಕ್ತ ಸಂಚಾರ ಹೆಚ್ಚಾಗಿರುತ್ತೆ ಆವತ್ತಿನಾಗ. ಆಮೇಲೆ ಆ ಯೋನಿಯ ಹೊರಭಾಗದಲ್ಲಿ ಊತ ಜೊತೆಗೆ ಒಳಗಿನ ಭಾಗ ಅತಿ ಕೆಂಪಾಗಿ ಒದ್ದೆಯಾಗಿರ್ತೈತಿ, ಭಾಳ ಕೆಂಪಿರ್ತೈತೆ ಅವರು. ಅದೇ ರೀತಿ ನಾವು ಆ ಕೆಂಪಾಗೋದನ್ನು ಲೋಟರೆ ಕೆಂಪಾಗಿರೋದನ್ನು ಕಣ್ಣೊಳಗೆ ಸಹಿತ ನಾವು ನೋಡ್ಕೋಬಹುದು. ಇದನ್ನು ಭಾಳ ಮಂದಿ ಈ ಕೃತಕ ಗರ್ಭಧಾರಣ ಕಾರ್ಯಕರ್ತರು ಇದನ್ನು ಗಮನಿಸಬೇಕು. ಆ ಕೆಂಪಾಗಿತ್ತು ಅಂದರೆ ಅದು ಬೆದಗಿರುವಂಥ ಒಂದು ಚಾನ್ಸ್ ಬಹಳ ಇರ್ತದೆ. ಇನ್ನು ಬೆದೆ ಪ್ರಾರಂಭದೊಳಗನ ಹಸು ತಾನೇ ಬೇರೆ ಬೇರೆ ಹಸುವಿನ ಮೇಲೆ ಹಾರುವಂಥ ಪ್ರಯಾಸ ಮಾಡಿ ಮತ್ತೊಂದು ಬೇರೆ ದನಕ್ಕೆ ಹಾರಕ್ಕೆ ಹೋಗ್ತದೆ. ಒಂದೊಂದು ಸಾರಿ ಮನುಷ್ಯರ ಮೇಲೂ ಹಾರಿರ್ತೇವೆ. ಇನ್ನೇನು ಗಿಡದ ಇದು ಮುರಿದ ಗಿಡ ಇತ್ತು ಟಂಗಿದ್ರೆ ಅದ್ರ ಮೇಗೂ ಹಾರಕ್ಕೆ ಹೋಗಿರ್ತವೆ. ಅಂದರೆ ಇದು ಒಂಥರ ಅದರ ಆ ಪ್ರಭಾವ, ಅದು ಹಾರ್ಮೋನ್ ಪ್ರಭಾವ. ಇದು ವಿಚಿತ್ರ ಕರೆ, ಆದರೂ ಇದು ನಿಜ. ಇನ್ನು ಕೆಲವು ಹಸು ಅಥವಾ ಆಕಳು ಏನು ಮಾಡ್ತವೆ, ಒದರ್ತಾವೆ, ಜೋರ ಒದರ್ತಾವೆ. ಎಮ್ಮೆಂತೂ ಭಾರೀ ಒದರ್ತಾವೆ, ಕಡಿಮೆ ಹಾಲು ಕೊಡ್ತಾವೆ. ಬೇರೆ ಹೋರಿ ಅಥವಾ ಕ್ವಾಣ ಬಂದರೆ ಅದನ್ನು ತಾವು ನಿಂತ್ಕೊಂತಾವ, ಅವು ಏನು ಸೇವೆ ಮಾಡಲಿ ಅಂತೇಳಿ. ಆಮೇಲೆ ಯಾರಾದರೂ ತಮ್ಮ ಕೈಯಿಂದ ಬೆನ್ನ ಮೇಲೆ ಆಕಳ ಅಥವಾ ಎಮ್ಮೆ ಸ್ಪರ್ಶ ಮಾಡಿದ್ವಿ ಅಂದ್ರೆ ಅದು ಬಾಲ ಎತ್ತಿ ನಿಂತ್ಕೊತೈತಿ, ಅದು ಬೆದಿಗೆ ಬಂದಿತ್ತು ಅಂತ ಅರ್ಥ. ಇದು ಸಾಮಾನ್ಯವಾಗಿ ಮಧ್ಯದ ಬೆದಿಯೊಳಗಿರುವಾಗ ಇಂಥ ಲಕ್ಷಣ ಕಂಡು ಬರ್ತಾವೆ. ಬೆದಿಗೆ ಬಂದು 8 ತಾಸಿನ ನಂತರ ಇಂಥವು ಪ್ರಶಸ್ತವಾಗಿ ಕಂಡು ಬರ್ತಾವೆ. ಈ ಲಕ್ಷಣ ಇದು ಗರ್ಭಧಾರಣೆ ಮಾಡಿಸಲಿಕ್ಕೆ ಸೂಕ್ತವಾದಂಥ ಸಮಯ, ಪ್ರಶಸ್ತ ಕಾಲ. ಈ ಅವಧಿಯೊಳಗೆ ಗರ್ಭಧಾರಣೆ ಸಾಧ್ಯತೆ ಹೆಚ್ಚು ಅನ್ನೋದು ಸಂಶೋಧನೆಯಿಂದ ತಿಳಿದು ಬಂದೈತಿ. ಇದು ಯಾಕೆ ಇದು ಅವಧಿನ ನಾವು ಅಷ್ಟು ಮುಹೂರ್ತ ಅಂತ ಹೇಳ್ತೀವಲ್ಲ, ಯಾಕಪ್ಪ ಅಂದ್ರೆ ಇದು ಬೆದಿ ಮುಗಿದು 10 ರಿಂದ 14 ಗಂಟೆ ಒಳಗೆ ಈ ಹೆಣ್ಣಿನೊಳಗಿರುವಂಥ ಗುಳಿ, ಹೆಣ್ಣಿನೊಳಗೆ ತತ್ತಿ ಗುಳಿ ಅಂತ ಹೇಳ್ತೀವಿ ನಾವು, ಪಾಲಿಕಲ್ಸ್ ಹೊಡಿತೇವೆ. ಆವಾಗ ಅಲ್ಲಿಂದ ಆ ವೀರ್ಯಾಣುಗಳೇನು ಬಂದಿರ್ತವೆ ಈಗಾಗಲೇ ಗರ್ಭಕೋಶದೊಳಗೆ ಅಲ್ಲಿವರೆಗೆ ಬಂದಿರ್ತಾವೆ, ಅವು ಈ ತತ್ತಿಯೊಂದಿಗೆ ಹೆಣ್ಣು ಪ್ರಾಣಿಯ ಗರ್ಭಕೋಶದೊಳಗೆ ಮಿಲನ ಆಗಲಿಕ್ಕೆ ಅದು ಸುಲಭ ಆಗ್ತೈತಿ. ಅದು ಒಳ್ಳೆಯ ಫಲವಂತಿಕೆಯನ್ನು ಪರಿಣಾಮವನ್ನು ಅದು ಬೀರ್ತಾವೆ, ಫಲವಂತಿಕೆ ಪರಿಣಾಮವನ್ನು ಬೀರ್ತಾವೆ. ಹೀಗಾಗಿ ಒಂದು ಅನುಭವದ ಮೇಲೆ ಹೇಳಬೇಕು ಅಂದ್ರೆ, ಒದಿ ತಿಂದರೂ ಬೆದಿ ತಪ್ಪಿಸ್ಬಾರ್ದು. ಅಂದ್ರೆ ದನ ಎಷ್ಟು ಹರಡ್ತಿದ್ರು ಅದನ್ನ ಹಿಡಿದು ಅದಕ್ಕೆ ಕೃತಕ ಗರ್ಭಧಾರಣೆ ಮಾಡೋಕ್ಕೆ ಅಥವಾ ನೈಸರ್ಗಿಕ ಗರ್ಭಧಾರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು. ಆಮೇಲೆ ಈ ಕೃತಕ ಗರ್ಭಧಾರಣೆ ಮಾಡಿಸೋದ್ರಾಗ ಭಾಳ ಲೇಟ್ ಮಾಡಬಾರ್ದು. ಅಂದರೆ ವಿಳಂಬವೇ ವಿನಾಶಕ್ಕೆ ಕಾರಣ ಅಥವಾ ಲೊಕ್ಸಾನಿಗೆ ಕಾರಣ ಅಂತ ಈ ಲೇಖಕ ಈಗೇನು ಈ ಜವಾರಿ ಬಸವನ ಹಿಂದೆ ಇಂಥವು ಅನೇಕ ಪಡಿನುಡಿಗಳನ್ನು ರಚಿಸಿ ಅವನು ಪ್ರಚುರಪಡಿಸ್ತಾನೆ, ಸಮರ್ಥಿಸ್ಕೊಂತಾನೆ. ನೋಡ್ರಿ, ಅದೇನೇ ಇರಲಿ, ವಿಜ್ಞಾನದ ವ್ಯಾಖ್ಯಾನ ಏನೇ ಇದ್ದರೂ ಕೂಡ ಈಗಲೂ ದಯವಿಟ್ಟು ಗಮನಿಸಬೇಕು, ಈಗಲೂ ಕೂಡ ಗರ್ಭಧಾರಣೆಯು ನಿಗೂಢವಾಗಿದೆ. ಇಟ್ ಈಸ್ ಎ ಮಿಸ್ಟರಿ ಮತ್ತು ಮನುಷ್ಯನ ಬುದ್ಧಿಮತ್ತೆಗೆ ಸವಾಲಾಗೈತಿ ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕು. ಯಾಕಂದರೆ ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣ ತಿಳಿದಿತ್ತು ಅಂದರೆ ಈಗ ಮಕ್ಕಳಾಗಿಲ್ಲ ಅಂಥೇಳಿ ಬಂಜೇರಾಗಿವಿ ಅಂತ ಕೊರಗೋ ಹೆಣ್ಣು ಮಕ್ಕಳ ಸಂಖ್ಯೆಯೂ ಕಡಿಮೆ ಆಗ್ತಿತ್ತು. ನಮ್ಮ ಪಶುಪಾಲನೆ ಒಳಗೂ ಕೂಡ ಕರುಗಳ ಅಭಿವೃದ್ಧಿ, ಕರುಗಳ ಸಂತಾನೋತ್ಪತ್ತಿ ಹೆಚ್ಚಾಗಿ, ಕರುಗಳು ಹೆಚ್ಚಾಗಿ ನಮ್ಗೆ ಅನುಕೂಲ ಆಗ್ತಿತ್ತು ಅಂತ ಹೈನುಗಾರರು ಹೇಳ್ತಾರಲ್ಲ, ಅದು ಖರೆ ಅದು. ಆಯಿತು ಶ್ರೋತೃ ಬಾಂಧವರೇ, ಈಗ ನಾನು ಮತ್ತೆ ಇದನ್ನು ಡಾಕ್ಟರ್ ಪಾಳೆಗಾರ್ ಅವರ ವಿಡಿಯೋಕ್ಕೆ ಲಿಂಕ್ ಕೊಡ್ತೀನಿ, ಮತ್ತು ತಾವು ಅದನ್ನು ಅವಶ್ಯವಾಗಿ ನೋಡಿರಿ, ತಮ್ಮ ಅಭಿಪ್ರಾಯನ ನಮ್ಗೆ ತಿಳಿಸ್ರಿ. ನಿಮ್ಮ ಸಲಹೆ ಸೂಚನೆ ನಮಗೆ ಬಹಳ ಅವಶ್ಯ ಅನ್ನೋಂಥ ಮಾತನ್ನು ಜವಾರಿ ಬಸಣ್ಣ ಹೇಳೋದು. ನಮಸ್ಕಾರ. ಪಶುಸಂಗೋಪನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ನಿರ್ದೇಶಕರಾದಂತಹ ಡಾಕ್ಟರ್ ಮಂಜುನಾಥ್ ಪಾಳೆಗಾರ್ ಅವರು ಬಂದಿದ್ದಾರೆ. ಅವರು ಸಹ ವೇದಿಕೆ ಬರಬೇಕು.
ಈ ಕನ್ನಡ ಪಶುವೈದ್ಯಕೀಯದಲ್ಲಿ ಬೆದೆ ಅಂತ ಅನ್ನೋದು ನಿಮ್ಮ ಸೌತಲ್ಲಿ, ನಮ್ಮಲ್ಲಿ ಏನೋ ಬಂದಿದೆ ನಸಿ ಬಂದೈತೆ ಅಂತಾರೆ. ನಸಿ ಅಂದ್ರೇನು ಬೆದೆ ಅಂದ್ರೇನು ಒಬ್ರಿಗೂ ಗೊತ್ತಾಗೋದಿಲ್ಲ. ನಮ್ಮ ಕಡೆಯವ್ರು ಬಂದು ನಸಿ ಬಂದೈತೆ ಸಾಹೇಬ್ರು ಅಂತಂದರೆ ಇವ್ರು ಬಾಯಿ ತಗೊಂಡು ನಿಂತ್ಕೋತಾರೆ. ನಮ್ಮ ಕಡೆ ಕೆಳಗಡೆ ಹೋದಾಗ ಬೆದೆಗೆ ಬಂದೈತೆ ಅಂತಂದರೆ ಅದು ಒಂದು ಸ್ವಲ್ಪ ಇದು ಆಗುತ್ತೆ. ಅದನ್ನೆಲ್ಲ ಅರ್ಥ ಕೂಡ ಇವತ್ತಿನ ದಿವಸ ನಾನು ಇವತ್ತು ಯಾರೋ ನಮ್ಮ ಬಾಲಂಗೌಡ ಡಾಕ್ಟರ್ ಹೇಳಿದರು, ಇಲ್ಲ ಸರ್ ಈಗ ವೆಟರ್ನರಿ ಕಾಲೇಜಿನ ಒಂದು ಕೋರ್ಸು ಮಾಡಿಬಿಟ್ಟಿದ್ದಾರೆ, ಆ ವರ್ಡ್ಸ್ ಅರ್ಥ ಆಗೋ ಸಲುವಾಗಿ ಒಂದು ಕನ್ನಡ ಒಂದು ಕೋರ್ಸು ಮಾಡಿದ್ದಾರೆ ಅಂತಂದರು. ಮೊದಲು ನಾವಿದ್ದಾಗಿದೆ ಏನು ಆ ಥರ ಕೋರ್ಸ್ ಏನು ಇದ್ದಿದ್ದಿಲ್ಲ. ಯಾಕಂತಂದರೆ ಈ ವರ್ಡಿಂಗ್ಸ್ ಏನಿದೆಯಲ್ಲ, ಈ ಸಾಹಿತ್ಯ ಅನ್ನೋದೇನದು ಇದು ಎಲ್ಲ ಹಾಸುಹೊಕ್ಕಾಗಿ ಹೋಗ್ತಾ ಇದೆ. ಪ್ರತಿಯೊಬ್ಬರು ಒಂದೊಂದು ವರ್ಡ್ಸು, ಈಗ ನಾವು ಎಷ್ಟೋ ಸಲ ಮೀಟಿಂಗಲ್ಲಿ ಹೇಳ್ತಾ ಇದ್ದೀವಿ, ನಾವು ಹೇಳೋದು ಒಂಥರ ಗೊರಸು ಅಂತ ಬರೀರಿ ಅಂತ ಹೇಳ್ತಾರೆ, ಗೊರ್ಸ್ಲು ಅಂತಾರೆ. ನಾವು ಅದಕ್ಕೆ ಏನಂತ ಕೊಳಗ ಅಂತ ಹೇಳ್ತೇವೆ. ಕೊಳಗ ಅಂತ ಬರೀಬೇಕು, ಗೊರ್ಸು ಅಂತ ಬರೀಬೇಕು, ಅದಕ್ಕೆ ಕನ್ಫ್ಯೂಸ್ ಹಾಕ್ಕೊಂತ ಹೋಗೋದು. ಕೆಲವೊಂದು ವರ್ಡ್ಸ್ ಈಗ ನಿಮಗೂ ಕೂಡ ಗೊತ್ತಾಗೋದಿಲ್ಲ. ಅವ್ರು ಬಂದು ಬೀಜ ತುಂಬ್ಸಾಕ್ ಬಂದೇವಿ ಅಂತ ಹೇಳ್ತಾರೆ. ಬೀಜ ಅಂದರೆ ಏನು, ಇದು ಅದು ಅರ್ಥನೂ ಆಗೋದಿಲ್ಲ. ನಮ್ಮ ಕಡೆ ಎಲ್ಲ ನಾವು ಸೆಮೆನ್ ಹಾಕಕ್ಕೆ ಬಂದೇವಿ ಅಂತ ಅಂದ್ಬಿಡ್ತಾರೆ. ಅಂದರೆ ಇಂಗ್ಲೀಷು ಕನ್ನಡ ಕರೆಕ್ಟ್ ನಮ್ಗೆ ಇದನ್ನ ವರ್ಡಿಂಗ್ಸ್ ಇದು. ಸಪೋಸ್ ಬೀಜ ಈಗ ಏನಂತಂದರೆ ನಂದಿನಿ ಸ್ಪರ್ಮ್ ಸ್ಟೇಷನ್ ಅಂತ ಇಂಗ್ಲೀಷ್ನಾಗ ಈಸಿಯಾಗಿ ಹೇಳ್ಬಿಡ್ತೀವಿ. ನಂದಿನಿ ಬೀಜ ಕೇಂದ್ರ ಅಂತಂದ್ಬಿಟ್ರೆ ಎಲ್ಲೈತಿರಿ ಅಂತ ಕೇಳ್ತೇವೆ. ನಮ್ಮ ನಂದಿನಿ ಸ್ಪರ್ಮ್ ಸ್ಟೇಷನ್ ಅಂತಂದ್ರೆ ಇಮಿಡಿಯೇಟಾಗಿ ಐಡೆಂಟಿಫೈ ಮಾಡ್ತೇವೆ. ಈ ರೀತಿಯಾಗಿ ಈ ಗೊಂದಲಗಳನ್ನು ತಪ್ಪಿಸೋ ಸಲುವಾಗಿ ನಮ್ಮ ಸಾಹಿತ್ಯ ಪರಿಷತ್ತು, ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಯೂನಿವರ್ಸಿಟಿ ಏನು ಕೋರ್ಸ್ ತಂದಿದ್ದಾರೆ, ಈ ಕೆಲವೊಂದು ವರ್ಡಿಂಗ್ಸ್ ಅವ್ರಿಗೆಲ್ಲ ಕೊಟ್ಟರೆ ನಮ್ಮ ಮುಂದೆ ಡಾಕ್ಟರ್ಸ್ ಏನಾಗಿ ಬರ್ತಾರೆ ಪೀಳಿಗೆಗಳು, ಅವ್ರಿಗೆ ಇದು ಅನುಕೂಲ ಆಗುತ್ತೆ. ಅಂಥವೆಲ್ಲ ವಿಷಯಗಳು ಕೂಡ ಭಾಳಷ್ಟು ನಾವು ಸೇರಿಸಿದ್ರೆ ಅದು ನೀವು ಚರ್ಚೆ ಆಗುತ್ತೆ. ಅದು ನಿಮ್ಮ ಒಂದು ಇದನ್ನು ನೀವು ಇದಕ್ಕೆ ಕೊಡ್ತೀರಿ. ನಮ್ಮಲ್ಲಿ ಭಾಳಷ್ಟು ಜನ ಕವಿಗಳು ಇದ್ದಾರೆ. ಆಮೇಲೆ ಇದ್ರ ಬಗ್ಗೆ ಆಸಕ್ತಿ ಇದ್ದಂಥ ಇದೇನದು ವಿಷಯ ಬರೀಲಿಕ್ಕೆ, ಬುಕ್ಸ್ ಬರೀಲಿಕ್ಕೆ, ಪುಸ್ತಕ ಬರೀಲಿಕ್ಕೆ ಭಾಳಷ್ಟು ನಮ್ಮಲ್ಲಿ ಇದ್ದಾರೆ. ಇದರಲ್ಲಿ ಹಿಂದೆ ಫಸ್ಟ್ ಅವ್ರು ನಡೀತಾ ಇದ್ದಾಗ ನಮ್ಮ ಮುಗುಳಿಯವರು ಭಾಳ ಇದ್ರ ಬಗ್ಗೆ ಇದು ಮಾಡ್ತಾಯಿದ್ರು. ಮುಗುಳಿ ಅಂತ ಒಬ್ಬರಿದ್ದರು, ಅವ್ರು ಡಾಕ್ಟ್ರು ಇಲ್ಲಿ ಇಲ್ಲಿದ್ದಾರೆ, ಇದ್ದಾರೆ. ಅವರು ಕನ್ನಡ ಮಾತಾಡೋದು ಕನ್ನಡದಾಗ ಹೇಳೋದೆಲ್ಲ. ಅದು ನಾವೆಲ್ಲ ನಗ್ತಿದ್ವಿ ಅವಾಗ. ಅವರು ಅಷ್ಟೊಂದು ಆಸಕ್ತಿ ವಹಿಸಿ ಕನ್ನಡದ ಬಗ್ಗೆ ಅವರು ಅವಾಗ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅವರು ಕನ್ನಡ ಬರೀತಾ ಇದ್ರು, ಕನ್ನಡಕ್ಕೆ ಮತ್ತು ಅದು ಹಿಂದೆ ಒಂದು ಪತ್ರಿಕೆ ಬರ್ತಿತ್ತು, ಅದಕ್ಕೆಲ್ಲನೂ ಇದು ಮಾಡ್ಕೊಳ್ತಾ ಇದ್ರು. ಈಗ ಭಾಳಷ್ಟು ಜನ ನಮ್ಮ ಧಾರವಾಡದಲ್ಲಿ ಬಂದಿದ್ದೀರಾ. ಧಾರವಾಡ ಒಂದು ಗಂಡು ಮೆಟ್ಟಿನ ಸ್ಥಳ ಇದು. ಕನ್ನಡಕ್ಕೆ ನಿಮ್ಮ ಮೈಸೂರು, ಬೆಂಗಳೂರು ಎಲ್ಲದಕ್ಕಿಂತನೂ ಧಾರವಾಡ ಕನ್ನಡ ಶ್ರೇಷ್ಠ ಆಗಿದೆ. ಇಲ್ಲಿದೆಲ್ಲ ನೀವು ತಿಳ್ಕೊಂಡು ನೀವು ಇದು ಮಾಡಿ ಹೋಗ್ತೀರಾ ಅಂತ ಹೇಳಿದ್ರೆ ನಮ್ಗೆ ಭಾಳ ಕಷ್ಟ. ಒಂದು ಇಂಗ್ಲೀಷ್ ವರ್ಡ್ ಹೇಳ್ತೇವೆ, ಅದಕ್ಕೆ ಏನಂತಾರೆ ಹುಡುಕ್ರಿ ಕನ್ನಡ ಅಂತ ಅಂತಿರ್ತೀವಿ. ಆದರೆ ಬರೋದು ವಿಚಿತ್ರ ಬರ್ತಿರ್ತಾವೆ. ಅದು ಹೆಂಗೆ ಬರೀಬೇಕಾದ್ರೆ ಯಾಕಂದರೆ ಅಲ್ಲಿ ಕನ್ನಡದಕ್ಕೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದಾಗ ಆ ವರ್ಡ್ಸ್ ಇದು ಬರೋಕ್ಕಾಗೋದಿಲ್ಲ. ಆದರೂ ಕೂಡ ಏನೇನೋ ಮಾಡಿ ನಾವು ಸಾಧ್ಯದಷ್ಟು ಮಟ್ಟ ಎಲ್ಲ ಫೈಲ್ಸು ನಮ್ಮಲ್ಲಿ ಕನ್ನಡದಲ್ಲೇ ಹೋಗ್ತಾವೆ. ನಾವು ಮಾತ್ರ ಕನ್ನಡದಲ್ಲೇ ಜಾಸ್ತಿ ಇದು ಮಾಡ್ತಿರ್ತೇವೆ. ವ್ಯವಹರಿಸೋದು ಕೂಡ ಕನ್ನಡದಲ್ಲಿ ಯಾಕಂದರೆ ನಾವು ವರ್ಡ್ಸ್ ಬರ್ತಿದ್ವಿ ಅಲ್ಲಿ ಮೈಸೂರು ಕಡೆದು. ನಾವು ನಮ್ಮ ಅಕ್ಷರನ ಬರಿತಿದ್ವಿ, ನಮ್ಮ ಇದನ್ನ ಹಾಕ್ತಿದ್ವಿ. ನಾ ಹೇಳಿದ ಎಕ್ಸಾಂಪಲ್, ಈಗ ಗಂಗೆ ದೊಗಲು ಅಂತ ಹೇಳ್ತೀವಿ. ಗಂಗೆ ದೊಗಲು ಎಲ್ಲಿದೆ ಅಂತ ಯಾರು ಹುಡುಕಾಕ ಗಂಗೆ ದೊಗಲು ಆಗಿದೆ ಐತೆ. ಗಂಗೆ ದೊಗಲು ಅಂತಂದ್ರೆ ನಾವು ಇದಕ್ಕೆ ಬರ್ತೈತಿ, ಡ್ಯೂ ಲ್ಯಾಪ್ ಅಂತ ಬರ್ತೇವೆ ಇಂಗ್ಲೀಷ್ನಾಗ. ಕನ್ನಡದಾಗ ಆ ಕಡೆ ಹೋದ ಅವ್ರು ಏನಂತಾರೆ ನನಗೆ ಅದು ಗೊತ್ತಿಲ್ಲ. ಇಣಿ ಅಂತ ಹೇಳ್ತೇವೆ, ಇಣಿ, ಗಂಗೆ ದೊಗಲು. ಆಮೇಲೆ ಕೆಲವು ಕಡೆ ಏನು ಹೇಳ್ತಾರೆ, ಮಲಾಷ್ಟ ಆಡಕತ್ತೈತಿ. ಒಂದ್ಸಲ ಏನಾಗಿದೆ ಅಂತಂದ್ರೆ ಆಸ್ಪತ್ರೆ ಬಂದ ಮಲಾಷ್ಟ ಆಡಕತ್ತೈತಿ ಅಂತ. ಮಲಾಷ್ಟ ಅಂದ್ರೆ ಏನಂತ ಗೊತ್ತೇ ಇಲ್ಲ. ನಾವು ಈ ಕಡೆ ಮಾಸ ಅಂತ ಹೇಳ್ತೀವಿ, ಆ ಕಡೆ ಸತ್ಯ ಅಂತ ಹೇಳ್ತಾರೆ. ಸೇಮ್ ಇದು ಏನು ಆರೋಪಿ ಆದ ಕೇಸ್ನಾಗ ಸತ್ಯ ಉಳ್ಕೊಂಡೈತೆ ಅಂತ ಅವ್ರು ಹೇಳ್ತಾರೆ, ನಾವು ಮಾಸ ಉಳ್ಕೊಂಡೈತಿ ಅಂತ ಹೇಳ್ತೀವಿ. ಮಲಾಷ್ಟ ಅಂತಂದ್ರೆ ಇದು ಕೊಳೆ ಅಂತ ಬರ್ತೇವೆ, ನೀವು ಹೇಳ್ತೀರಿ. ಈ ಥರ ವರ್ಡ್ಸು ಒಂದೊಂದು ಕಡೆ ಬೇರೆ ಅದಾವು, ಸಾಕಷ್ಟು ಇದು ಅದಾವು. ಅವನ್ನೆಲ್ಲನೂ ಒಂದು ಇದು ಕೊಟ್ಟರೆ ನಮ್ಮ ಪಶುವೈದ್ಯಕೀಯ ನಾನು ಹೇಳ್ತಾ ಇದ್ದೇನೆ, ನಾನು ಬೇರೆ ಸಾಹಿತ್ಯ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಮ್ಮ ಪಶುವೈದ್ಯಕೀಯ ಅನುಕೂಲ ಆಗುವಂಥ ವರ್ಡಿಂಗ್ಸ್ ಕೊಟ್ಟರೆ ನಾವು ನಾಳೆ ಏನಾದರೂ ಒಂದು ಇದು ಮಾಡಬೇಕಾದ್ರೆ, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇವೆಲ್ಲ ಅನುಕೂಲ ಆಗ್ತವೆ. ಅದನ್ನೆಲ್ಲ ನೀವು ಒಂದು ಇದನ್ನು ತೋಳ್ತೀರಾ ಅಂತ ವರ್ಡಿಂಗ್ಸ್ ಬೇರೆ ಕಡೆ ಏನೇನದಾವ ಅದನ್ನ ನೋಡಿ ಅದನ್ನ ಮಾಡ್ತೀರಾ. ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಿ